Hello dear students, welcome to Gurudev IAS, KS and Banking Academy. I am Shashidhar. I am Mrinal Godke. So we are here to discuss the notification which was released recently by State Bank of India. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ರಿಲೀಸ್ ದಿ ನೋಟಿಫಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಪ್ರೊಬೇಷನರಿ ಆಫೀಸರ್ ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್, ಸರಿನಾ? ಸೊ ಯಾರು ಡಿಗ್ರಿ ಮುಗಿಸಿದ್ದೀರಿ ಅವ್ರಿಗೆ ಒಳ್ಳೆ ಅವಕಾಶ ಇದೆ. ಸೊ ಆಲ್ರೆಡಿ SBI ಕ್ಲರ್ಕ್ ನೋಟಿಫಿಕೇಶನ್ ಬಂದಿತ್ತು ಆ್ಯಂಡ್ ಅದರಲ್ಲಿ ಕರ್ನಾಟಕದಲ್ಲಿ ಓನ್ಲಿ 50 ವೇಕೆನ್ಸೀಸ್ ಇತ್ತು. ಸೊ ಅದಕ್ಕೆ ಸುಮಾರು ಜನ ಡಿಸಪಾಯಿಂಟ್ ಆಗಿ ಈ ಸಲ ಕಮ್ಮಿ ಬಂದಿದೆ ಅಂತ ಡಿಪ್ರೆಸ್ ಆಗಿದ್ದಾರೆ. ಸೊ ನೋ ನೀಡ್ ಟು ಬಿ ವರಿಡ್. ನಿಮ್ಗೆ ಒಂದು ವೇಕೆನ್ಸಿ ಸಾಕು, ನೀವು ಫಸ್ಟ್ ಅದನ್ನು ಅಪ್ಲೈ ಮಾಡಿ. ಅದರ ಜೊತೆಗೆ PO ನೋಟಿಫಿಕೇಶನ್ ಕೂಡ ಬಂದಿದೆ, ಅದನ್ನು ಡಿಸ್ಕಷನ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ್ಯಾಟ್ ನೋಟಿಫಿಕೇಶನ್. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ್ಯಾಟ್. ಎಸ್. ಸೊ ಯಾವಾಗಿದೆ ಸರ್ ಡೇಟು? ಡೇಟ್ ನೋಡಿದರೆ ಯಾವಾಗಾಗಿದೆ ಇದು 27th to 16th. 27th ಡಿಸೆಂಬರ್ದಿಂದ 16th ಜನವರಿ ಮಟ್ಟ ನೀವು ಯಾವಾಗಾದರೂ ಅಪ್ಲೈ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬೇರೆ ಇದರದ್ದು ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಎಕ್ಸಾಮ್ ಯಾವ ಥರ ಇರುತ್ತೆ, ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಎಸ್, ನೋಡಿ ಇಲ್ಲಿ ವೇಕೆನ್ಸೀಸ್ ಎಷ್ಟಿದೆ, ಟೋಟಲ್ ವೇಕೆನ್ಸೀಸ್ ಅಂತಂದರೆ ಟೋಟಲ್ ವೇಕೆನ್ಸೀಸ್ 600 ಇದೆ. ಓಕೆ, ಟೋಟಲ್ ವೇಕೆನ್ಸೀಸ್ ನೀವು ಕ್ಯಾಟಗರಿ ವೈಸ್ ನೀವು ನೋಡ್ಕೋಬಹುದು. ಈ 600 ವೇಕೆನ್ಸೀಸ್ ಏನಿದೆ ಅಲ್ಲ, ಇದು ಫೈನಲ್ ವೇಕೆನ್ಸೀಸ್ ಅಲ್ಲ, ಇದು ಇನ್ಕ್ರೀಸ್ ಆಗ್ಬೋದು ಅಂತ ಕೊಟ್ಟಿದ್ದಾರೆ. ಓಕೆ, ದಟ್ ಇಸ್ ಅ ಗುಡ್ ನ್ಯೂಸ್. ಎಸ್ ಸರ್. ಯೂಶಲಿ ಎಲ್ಲರಿಗೂ ಏನು ಅನಿಸಿದೆ, SBI ಅಂತ ದೊಡ್ಡ ಬ್ಯಾಂಕು, ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು, ಅದರಲ್ಲಿ ಬೇರೆ 600 ಅಂದರೆ 600 ವೇಕೆನ್ಸೀಸ್ ಇದ್ದಾವೆ, ಕಡಿಮೆ ಆಗಿದ್ದಾವೆ ಅಂತ ಸುಮಾರು ಜನ ಡಿಸಪಾಯಿಂಟ್ ಆಗಿದ್ದಾರೆ. ಸೊ ಡಿಸಪಾಯಿಂಟ್ ಆಗೋದು ಅವಶ್ಯಕತೆ ಇಲ್ಲ, ಬಿಕಾಸ್ ಅದ್ರದ್ದು ವೇಕೆನ್ಸಿ ಇನ್ನೂ ಜಾಸ್ತಿ ಆಗಬಹುದು. ಸೊ ನೋ ನೀಡ್ ಟು ವರಿ, ಅಪ್ಲೈ ಆ್ಯಂಡ್ ರೈಟ್ ದ ಎಕ್ಸಾಮಿನೇಷನ್. ಎಸ್, ವಿಲ್ ಗೋ ಟು ದ ನೆಕ್ಸ್ಟ್ ಸೆಕ್ಷನ್. ಸೊ ವೇಕೆನ್ಸಿ ಆಯಿತು. ನೆಕ್ಸ್ಟು ಒಂದು ಕೆಲಸ ಮಾಡೋಣ, ಡೇಟ್ಸ್. ಎಸ್, ವಿಲ್ ಡಿಸ್ಕಸ್ ಅಬೌಟ್ ದ ಡೇಟ್ಸ್. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ 27th ಡಿಸೆಂಬರ್ ಟು 16th ಜನವರಿ ಮಟ್ಟ ಇದೆ. ಓಕೆ, ಅದೇ ರೀತಿ ನೀವು ಪೇಮೆಂಟ್ ಅಪ್ಲಿಕೇಶನ್ ಏನಿದೆಯಲ್ಲ, ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಮಾಡಬೇಕಲ್ಲ, ಅದು ನೀವು ಯಾವಾಗ ಮಟ್ಟ ಮಾಡ್ಬೋದು ಅಂತಂದರೆ 27th ಡಿಸೆಂಬರ್ ಟು 16th ಜನವರಿ ಮಟ್ಟ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಅದರದ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದು ಯಾವಾಗ ಅಂತಂದರೆ 3rd or 4th ವೀಕ್ ಆಫ್ ಫೆಬ್ರವರಿಯಲ್ಲಿ ರಿಲೀಸ್ ಆಗಿಬಿಡುತ್ತೆ. ಓಕೆ ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಗ್ರೇಟ್ ಆಪರ್ಚುನಿಟಿ ಏನಂತಂದರೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಸರ್ ಅವರು ಡೇಟ್ಸ್ ಕೊಟ್ಟುಬಿಟ್ಟಿದ್ದಾರೆ, ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಪ್ರಿಲಿಮ್ಸ್ ಇದೇ ಡೇಟಿಗೆ ಆಗುತ್ತೆ ಅಂತ 2 ಡೇಟ್ ಮೆನ್ಷನ್ ಮಾಡಿದ್ದಾರೆ. ಯಾವ್ದಾದ್ರು ಅಂತಂದರೆ ದಟ್ ಈಸ್ 8th and 15th March 2025. ಓಕೆ, ಒನ್ ಸೆಕೆಂಡ್, ಸಾರಿ ಟು ಇಂಟ್ರಪ್ಟ್ ಯು. ಸ್ವಲ್ಪ ಜನ ಗೊತ್ತಿರೋಂಗಿಲ್ಲ, ಫಸ್ಟ್ ಟೈಮ್ ಬರೀತಿರ್ತಾರೆ. ಸೊ ಅವ್ರಿಗೆ ಒಂದ್ಸಲ ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಡೋಣ. ಸೊ ಇಲ್ಲಿ 3 ಫೇಸಲ್ಲಿ ಎಕ್ಸಾಮಿನೇಷನ್ ಆಗ್ತಾ ಇದೆ. ಒಂದು ಫೇಸ್ 1 ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್, ಸೆಕೆಂಡು ಫೇಸ್ 2 ಮೇನ್ಸ್ ಎಕ್ಸಾಮಿನೇಷನ್, ಥರ್ಡು ಫೇಸ್ 3 ಅಂದರೆ ಅದರಲ್ಲಿ 3 ಪಾರ್ಟ್ಸ್ ಇದ್ದಾವೆ. ಒಂದು ಸೈಕೋಮೆಟ್ರಿಕ್ ಟೆಸ್ಟು, ಇನ್ನೊಂದು ಗ್ರೂಪ್ ಎಕ್ಸರ್ಸೈಸು, ಇನ್ನೊಂದು ಇಂಟರ್ವ್ಯೂ. ಇವೆಲ್ಲ ಸೈಮಲ್ಟೇನಿಯಸ್ಲಿ ನಡೀತವೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಸೊ ಈಗ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ ಆ್ಯಂಡ್ ಹಿ ವಾಸ್ ಸೇಯಿಂಗ್ ಡೇಟ್ ಆಲ್ರೆಡಿ ಫಿಕ್ಸ್ ಆಗಿದೆ ಅಂತ. ದಟ್ ಈಸ್ 8th and 15th March, ಸರಿನಾ? ಎಸ್ ಸರ್. ನೆಕ್ಸ್ಟ್ ಆನ್ಲೈನ್ ರಿಸಲ್ಟ್ ಬರೋದು ಪ್ರಿಲಿಮ್ಸದ್ದು, ಅದು ಯಾವಾಗ ಅಂತಂದರೆ April 2025 ಅಂತ ಕೊಟ್ಟಿದ್ದಾರೆ. ಓಕೆ, ಹೌದಾ? ನೆಕ್ಸ್ಟ್ ಮೇನ್ಸ್ ಕಾಲ್ ಲೆಟರ್, ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಏನಿರ್ತಾರಲ್ಲ ಮೇನ್ಸಿಗೆ ಕುಂದ್ರವರು, ಅವ್ರದ್ದು ಕಾಲ್ ಲೆಟರ್ ಯಾವಾಗ ಬರುತ್ತೆ ಅಂತಂದರೆ 2nd week of April onwards ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಫೇಸ್ 2 ಮೇನ್ ಆನ್ಲೈನ್ ಎಕ್ಸಾಮಿನೇಷನ್ ನೋಡಿದ್ರೆ ಇಲ್ಲಿ April or May ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದಕ್ಕೆ ನಮಗೆ 2nd week ಅಂತ ಇದ್ದಾರೆ ಅಂತ ತಿಳ್ಕೊಳ್ರಿ. ಮೇನ್ಸ್ ಎಕ್ಸಾಮ್ ಕಾಲ್ ಲೆಟರ್ ಡೌನ್ಲೋಡ್ ಮಾಡೋಕೆ ನಮಗೆ 2nd week of April ಅಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅಂತಂದರೆ ನಾವು ಇದು ಪ್ರೀತ್ ರಿಸಲ್ಟ್ ಏನಿದೆ ನಾವು ಗೆಸ್ ಮಾಡ್ಬೋದಾ? April 2nd weekಗಿಂತ ಮುಂಚೆನೆ ಬರುತ್ತೆ ಅಂತ. ಇಲ್ಲಿ ಏಪ್ರಿಲ್ ಅಂತ ಕೊಟ್ಟಿದ್ದಾರಲ್ಲ, ಆದರೆ April 2nd weekಗಿಂತ ಮುಂಚೆನೆ ಬರಬೇಕು. ಮೇ ಬಿ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್. ಎಸ್, ಸೆಕೆಂಡ್ ವೀಕು ಅಲ್ಲ, ಸೆಕೆಂಡ್ ವೀಕ್ ಆಗೋದಿಲ್ಲ, ಫಸ್ಟ್ ವೀಕಲ್ಲೇ ಬರುತ್ತೆ. ಪ್ರಿಲಿಮ್ಸ್ ರಿಸಲ್ಟ್ ವಿಲ್ ಬಿ ಡಿಕ್ಲೇರ್ಡ್ ಬೈ ಐ ಥಿಂಕ್ ಫಸ್ಟ್ ವೀಕ್ ಆಫ್ ಏಪ್ರಿಲ್. ಕರೆಕ್ಟಾ? ಎಸ್. ನೆಕ್ಸ್ಟ್ ಡಿಕ್ಲರೇಷನ್ ಮೇನ್ಸ್ ರಿಸಲ್ಟ್ ಬರೋದು May June. ನೆಕ್ಸ್ಟ್ ಕಾಲ್ ಲೆಟರ್ ಫಾರ್ ಥರ್ಡ್ ರೌಂಡ್ ಫೇಸ್ 3 ದಟ್ ಈಸ್ ಸೈಕೋಮೆಟ್ರಿಕ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಆ್ಯಂಡ್ ಯುವರ್ ಗ್ರೂಪ್ ಎಕ್ಸರ್ಸೈಸ್, ಅದಕ್ಕೂ May June ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆ ಟೆಸ್ಟ್ ಇರೋದು ಫೇಸ್ 3 ಟೆಸ್ಟು ನಿಮಗೆ May June ಅಲ್ಲಿದೆ. ಇಂಟರ್ವ್ಯೂ ಆ್ಯಂಡ್ ಗ್ರೂಪ್ ಎಕ್ಸರ್ಸೈಸು ನಿಮ್ಮದು May June. ಅಗೇನ್ ಡಿಕ್ಲರೇಷನ್ ಆಫ್ ಫೈನಲ್ ರಿಸಲ್ಟ್ ಅಂದರೆ ಫೈನಲ್ ಮೆರಿಟ್ ಲಿಸ್ಟ್ ಏನು ಬರುತ್ತಲ್ಲ, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಹೆಸರು, ಅದು ನಮ್ಮದು May June ಅಲ್ಲಿ ಬರುತ್ತೆ. ಸೊ ಫೈನಲಿ ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ ಬೈ ಜೂನ್. ಎಸ್, ನೋಡಿ ಪ್ರೊಸೆಸ್ ಎಷ್ಟು ಸ್ಮೂತ್ ಇದೆ. 8th March ಸ್ಟಾರ್ಟ್ ಆಗುತ್ತೆ ಪ್ರಿಲಿಮ್ಸ್ ಎಕ್ಸಾಮು, ಕಂಪ್ಲೀಟ್ ಆಗೋದು May June. ಅದಕ್ಕೆ ಅಲ್ಲ ನಮ್ಮ ಸ್ಟೂಡೆಂಟ್ಸ್ ಜಾಸ್ತಿ ಜನ ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ. ಯಾಕಂತಂದರೆ
ಬ್ಯಾಂಕ್ ಎಕ್ಸಾಮಲ್ಲಿ ಹೆಂಗಿರುತ್ತೆ ಅಂತಂದರೆ ಡೇಟ್ ಆಫ್ ಎಕ್ಸಾಮಿನೇಷನ್ ಫಿಕ್ಸ್ ಆಗಿರುತ್ತೆ. ಇಟ್ ಡಸಂಟ್ ಚೇಂಜ್. ಭಾಳ ರೇರೆಸ್ಟ್ ಆಫ್ ರೇರ್ ಕೇಸಸಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ನೋಟಿಫಿಕೇಶನ್ ಸ್ಟಾರ್ಟಿಂಗ್ ಡೇಟು 27th ಡಿಸೆಂಬರು, ಎಕ್ಸಾಮ್ ರಿಸಲ್ಟ್ ಬಂದುಬಿಟ್ಟು ಜೂನ್, ಅಂದರೆ ವಿದಿನ್ 6 months ಆ ಲೆಕ್ಕ ಹಿಡ್ಕೊಂಡ್ರೆ. ಆ್ಯಂಡ್ ಈ ಲೆಕ್ಕ ಹಿಡ್ಕೊಂಡ್ರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಬಂದು 8th of March ಆ್ಯಂಡ್ ರಿಸಲ್ಟ್ ಬಂದುಬಿಟ್ಟು ಜೂನ್, ಅಂದರೆ ವಿದಿನ್ 3 months, 4 months ಎಕ್ಸಾಕ್ಟ್ಲಿ. ಸೊ ರಿಕ್ರೂಟ್ಮೆಂಟ್ ಪ್ರೊಸೆಸ್ ತುಂಬ ಫಾಸ್ಟ್ ಇರುತ್ತೆ. ಸೊ ಮಲ್ಟಿಪಲ್ ಎಕ್ಸಾಮ್ಸ್ ಇರುತ್ತೆ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ. SBI ಆದಮೇಲೆ IBPS ಇರುತ್ತೆ, RRB PO ಇರುತ್ತೆ, RRB ಕ್ಲರ್ಕ್ ಇರುತ್ತೆ. ಸೊ ಆ್ಯಕ್ಚುಲಿ ರಿಸಲ್ಟ್ ಈಸ್ ವೆರಿ ಫಾಸ್ಟ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಎಲ್ಲ ಥರ ಒಳ್ಳೆಯದೆ. ಸರಿ, ಎಸ್. ನೆಕ್ಸ್ಟ್ ಇಲ್ಲಿ ನೋಡೋದು 1 second, ಇಲ್ಲಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತಂದರೆ ಯೂಶಲಿ ಇಟ್ ಈಸ್ ಗಿವನ್ ಟು ಸಚ್ ಕ್ಯಾಂಡಿಡೇಟ್ಸ್ who belong to scheduled caste, scheduled tribe, OBC and other physically benchmark disabled candidates. ಸರಿನಾ? ಸೊ ವೈಲ್ ಅಪ್ಲೈಯಿಂಗ್ ಯು ಹ್ಯಾವ್ ಟು ಚೂಸ್. ಈಗ ನೀವೇನಾದರೂ ಆ ಪರ್ಟಿಕ್ಯುಲರ್ ಕೆಟಗರಿಯಲ್ಲಿ ಇದ್ದರೆ ಯು ಹ್ಯಾವ್ ಟು ಚೂಸ್, ದೆನ್ ನಿಮ್ಗೆ ಅವಾಗ ಮಾತ್ರ ಸಿಗುತ್ತೆ. ನೀವು ಚೂಸ್ ಮಾಡಲಿಲ್ಲ, ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಿಮ್ಗೆ ಟ್ರೈನಿಂಗ್ ಕೊಡಲ್ಲ. ಟ್ರೈನಿಂಗಲ್ಲಿ ಬೇಸಿಕ್ ಹೇಳ್ತಾರೆ ಯಾವ ಥರ ಎಕ್ಸಾಮಿನೇಷನ್ ಇರುತ್ತೆ, ಆನ್ಲೈನ್ ಮೋಡ್ ಹೆಂಗಿರುತ್ತೆ. ಸೊ ವಿಡಿಯೋ ಯೂಶಲಿ ಲಿಂಕ್ ಶೇರ್ ಮಾಡ್ತಾರಲ್ಲ, ಸೊ ಆನ್ಲೈನ್ ವಿಡಿಯೋ ಲಿಂಕ್ ಶೇರ್ ಮಾಡ್ತಾರೆ, ಅದರಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅವರು. ಸೊ ನೀವು ಏನಾದರೂ ಇದ್ದರೆ, ಐ ಮೀನ್ ಇಫ್ ಯು ಬಿಲಾಂಗ್ ಟು ಎನಿ ಆಫ್ ದಿ ಕೆಟಗರಿ, ತಪ್ಪೇನಿಲ್ಲ, ಬಿಕಾಸ್ ದಟ್ ಈಸ್ ಫ್ರೀ ಆಫ್ ಕಾಸ್ಟ್. ಯು ಕ್ಯಾನ್ ಅಟೆಂಡ್ ವೈಲ್ ಅಪ್ಲೈಯಿಂಗ್, ಯು ಹ್ಯಾವ್ ಟು ಚೂಸ್. ಸೊ ನೆಕ್ಸ್ಟ್ ನೋಡಿ ಏನಿದೆ ಮತ್ತೆ. ನೆಕ್ಸ್ಟ್ ಸರ್ ಇವಾಗ ಇದು ಆಯ್ತು, ಇದು ಟೆಂಟೇಟಿವ್ ಡೇಟ್ಸ್ ಆಯಿತು. ಈಗ ನೆಕ್ಸ್ಟ್ ಮುಂದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಎಸ್, ಏಜ್ ಕ್ರೈಟೀರಿಯಾ. ಓಕೆ, ಏಜು ಪೂರ್ತಿಯಾಗಿ ಹೇಳ್ಬೇಕಂತಂದ್ರೆ 21 to 30 years, 21 to 30 years ಇಷ್ಟಿರ್ಬೇಕು ನಿಮ್ದು ಏಜು. ಇಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ, 1st April 2024. ಈ ಡೇಟಿಗೆ ನೀವು 30 ಕ್ರಾಸ್ ಆಗಿರಬಾರ್ದು. ಓಕೆ, ಆ್ಯಂಡ್ 21ಗಿಂತ ಚಿಕ್ಕವರು ಇರಬಾರ್ದು. ಕರೆಕ್ಟ್. ಆ ಚಿಕ್ಕವರು ಇರೋ ಡೇಟ್ ಯಾವಾಗಿದೆ ಅಂತಂದ್ರೆ 1st April 2023. ಈ ಡೇಟಿಗೆ ನೀವು 21 ಏಜ್ಗಿಂತ ಕಮ್ಮಿನೂ ಇರಬಾರ್ದು, ಇಷ್ಟರ ಮಧ್ಯೆನೇ ಇರ್ಬೇಕು ನಿಮ್ಮ ಏಜು. ಓಕೆ, ಮತ್ತೆ ಇಲ್ಲಿ ಕ್ಯಾಟಗರೀಸ್ ವೈಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸರ್. ಓಕೆ, OBC ದವ್ರಿಗೆ 3 years. ಇಲ್ಲಿ ನೋಡಿ ಒಂದು ಮೇನ್ ಹೇಳಿದ್ದಾರೆ, ನಾನ್ ಕ್ರೀಮಿ ಲೇಯರ್ ಇದ್ದವ್ರಿಗೆ ಮಾತ್ರ. ಕ್ರೀಮಿ ಲೇಯರ್ OBC ದವ್ರಿಗೆ ಅಪ್ಲೈ ಆಗೋದಿಲ್ಲ. ಕ್ರೀಮಿ ಲೇಯರ್, ನಾನ್ ಕ್ರೀಮಿ ಲೇಯರ್ 2 ಥರ ಬರುತ್ತೆ. ಅದ್ರ ಬಗ್ಗೆ ನಿಮಗೆ ತಿಳ್ಕೊಬೇಕಂದ್ರೆ ಕಂಪ್ಲೀಟಾಗಿ ನೋಟಿಫಿಕೇಶನ್ ನೋಡ್ಕೊಂಬಿಡಿ. ಅದರಲ್ಲಿ ಕಂಡೀಷನ್ಸ್ ಇದಾವೆ. ಇಫ್ ಯು ಬಿಲಾಂಗ್ ಟು ನಾನ್ ಕ್ರೀಮಿ ಲೇಯರ್, ದೆನ್ ದ ರಿಲ್ಯಾಕ್ಸೇಷನ್ ಇಸ್ 3 years. Okay, next. For SC and ST category, there is relaxation of 5 years. 5 years, okay. Yes, and persons with benchmark disability ಇದೆಲ್ಲ ಮತ್ತೆ ಅವ್ರ ಕ್ಯಾಟಗರಿ ವೈಸ್ 10, 13, 15 years ಡಿಫ್ರೆಂಟ್. ಅದರಲ್ಲಿ ಮತ್ತೆ 3 ಕ್ಯಾಟಗರಿ ಇದಾವೆ, ಕರೆಕ್ಟಾ? ಸೊ 10, 13, 15 years ನೀವು ಏನಾದರೂ ಈ ಕ್ಯಾಟಗರಿಯಲ್ಲಿ ಇದ್ದರೆ ಒಂದ್ಸಲ ರಿಲ್ಯಾಕ್ಸೇಷನ್ ನೋಡ್ಕೊಂಬಿಡಿ. ನೆಕ್ಸ್ಟ್ ಲಾಸ್ಟ್ ಒನ್, ಎಕ್ಸ್ ಸರ್ವಿಸ್ ಮೆನ್ಸ್ಗೆ 5 years ರಿಲ್ಯಾಕ್ಸೇಷನ್ ಇದೆ. ಓಕೆ, ಸೊ ಟೋಟಲಿ ಇಷ್ಟು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಸರಿನಾ? ಸೊ ನೆಕ್ಸ್ಟ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಅಥವಾ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿದೆ ನೋಡಿ. ಹಾಂ, ಸೊ ಗ್ರಾಜ್ಯುಯೇಟ್ ಅಂತ ಹೇಳಿದ್ದಾರೆ. ಪರ್ಸೆಂಟೇಜ್ ನಾಟ್ ರಿಕ್ವೈರ್ಡ್ ಸರ್. ವೆರಿ ಗುಡ್. ಇನ್ನು ಪರ್ಸೆಂಟೇಜ್ ಅಂತ ಕೊಟ್ಟಿಲ್ಲ. ಓಕೆ, ನಿಮ್ದು ಗ್ರಾಜ್ಯುಯೇಷನ್ ಅಲ್ಲಿ ಎಷ್ಟಾದರೂ ಪರ್ಸೆಂಟೇಜ್ ಆಗಿದ್ರೆ ಪರವಾಗಿಲ್ಲ, ಜಸ್ಟ್ ಪಾಸ್ ಆಗಿರಬೇಕು. ಸೊ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಸಾಕು, ಕರೆಕ್ಟಾ? ಆ್ಯಂಡ್ ಇನ್ನೊಂದು ಕಂಡೀಷನ್ ಏನೋ ಇದೆಯಲ್ಲ ಇಲ್ಲಿ, ಇದು ಆಸ್ ಆನ್ 30/4/2025. ಇದರ ಮೀನಿಂಗ್ ಏನಿರ್ಬೋದು ನಿಮ್ಮ ಪ್ರಕಾರ ಸರ್? 30th ಡೇ ಆಫ್ ಏಪ್ರಿಲ್ ಮಂತ್ 2025. ಈ ಡೇ ಒಳಗಡೆ ನಿಮ್ದು ಡಿಗ್ರಿ ಸರ್ಟಿಫಿಕೇಟ್ ನಿಮ್ ಕೈಯಲ್ಲಿ ಸಿಗುತ್ತೆ ಅಂತಂದ್ರೆ ನೀವು ಅಪ್ಲೈ ಮಾಡಬಹುದು. ಇವನ್ ನೀವು ಫೈನಲ್ ಸೆಮಿಸ್ಟರ್ ಅಲ್ಲಿ ಇವಾಗ ಫೈನಲ್ ಸೆಮಿಸ್ಟರ್ ಅಲ್ಲಿ ಇದೀವಿ ಸರ್, ನಾವು ಅಪ್ಲೈ ಮಾಡಬಹುದಾ ಅಂತಂದ್ರೆ ಡೆಫಿನೆಟ್ಲಿ ಅಪ್ಲೈ ಮಾಡಬಹುದು, ಪ್ರೊವೈಡೆಡ್ ದಟ್ ಈ ಡೇಟ್ಗೂ ಮುಂಚೆ ನಿಮ್ಮ ರಿಸಲ್ಟ್ ನಿಮ್ಮ ಹತ್ರ ಇರಬೇಕು. ಓಕೆ, ವೆರಿ ಗುಡ್. ಸೊ ಸ್ಪೆಷಲಿ ದೋಸ್ ಕ್ಯಾಂಡಿಡೇಟ್ಸ್ who are in the final year, ಸುಮಾರು ಜನ ಇದ್ದಾರೆ ರೀ ನಮ್ಮ ಸ್ಟೂಡೆಂಟ್ಸ್. ಫೈನಲ್ ಸೆಮಿಸ್ಟರ್ ಅಲ್ಲಿ ಇದ್ದಾರೆ, ದೇ ಆರ್ ಪ್ರಿಪೇರಿಂಗ್ ಫಾರ್ ಬ್ಯಾಂಕ್ ಎಕ್ಸಾಮಿನೇಷನ್ಸ್. ಬಿಕಾಸ್ ಅವರು ಮುಂಚೆಯಿಂದನೂ ಫೋಕಸ್ಡ್ ಇದ್ದಾರೆ, ನಾವು ಬ್ಯಾಂಕಿಂಗ್ ಸೆಕ್ಟರಲ್ಲೇ ಹೋಗಬೇಕು, ಇನ್ಶೂರೆನ್ಸ್ ಸೆಕ್ಟರಲ್ಲೇ ಹೋಗಬೇಕು ಅಂತ. ಸೊ ಅಂಥವ್ರು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಕಂಡೀಷನ್ ಏನಪ್ಪ ಅಂದರೆ ಯುವರ್ ರಿಸಲ್ಟ್ ಶುಡ್ ಬಿ ಡಿಕ್ಲೇರ್ಡ್ ಬೈ 30th April 2025. ಐ ಹೋಪ್ ಎವ್ರಿಬಡಿ ಹ್ಯಾಸ್ ಅಂಡರ್ಸ್ಟುಡ್. ಎಸ್, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಇಲ್ಲಿ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ದಾರೆ. ಅದು ನಿಮ್ಮ ಕ್ಯಾಟಗರಿ ವೈಸ್ ಅದು ನೀವು ಒಂದ್ಸಲ ಓದ್ಕೊಂಡ್ಬಿಡ್ಬೋದು ನೋಟಿಫಿಕೇಶನ್. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಂ, ನೆಕ್ಸ್ಟ್ ಹೋಗಿ. ಎಸ್, ಇಲ್ಲಿ ಕೋಡ್ಸ್ ಇದ್ದಾವೆ, ನಿಮ್ಮ ಕ್ಯಾಟಗರಿ ತಕ್ಕ ನೀವು ಕೋಡ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಜಸ್ಟ್ ಹ್ಯಾವ್ ಟು ರೀಡ್ ದ ನೋಟಿಫಿಕೇಶನ್ ಒನ್ಸ್. ಹಾಂ, ಸೊ ಮೇನ್ ಇಲ್ಲಿ ಏನಪ್ಪ ಅಂದರೆ ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ಪ್ರೊಸೀಜರ್ ಹಾಂ ಏನಿದೆ ಅಂತ. ಫೇಸ್ 1 ಅಂತಂದರೆ ನಿಮ್ಮದು ಪ್ರಿಲಿಮ್ಸ್ ಎಕ್ಸಾಮ್. ಓಕೆ, ಏನು ಹೇಳಿದ್ವಲ್ಲ 8th and 15th ಮಾರ್ಚಿಗೆ ಇರುತ್ತೆ ಅಂತ, ಅದೇ ಇದು. ಇಲ್ಲಿ ಒಂದು ಮೇಜರ್ ಚೇಂಜಸ್ ಮಾಡಿದ್ದಾರೆ. ಏನಂತ ಎಕ್ಸ್ಪ್ಲೇನ್ ಮಾಡೋಣ ಸರ್ ಇವ್ರಿಗೆ. ಏನಂತಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಮುಂಚೆ ಕೇಳ್ತಾ ಇರೋ ಅಂತ ನಂಬರ್ ಆಫ್ ಕ್ವಶನ್ಸ್ ವೇರ್ 30.
ಓಕೆ, ಇಲ್ಲಿ 35 ಇತ್ತು, ಇಲ್ಲಿ 35 ಇತ್ತು, ಟೈಮಿಂಗ್ ಸೇಮ್ ಇತ್ತು. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಆದ್ರೆ ಲಾಸ್ಟ್ ಇಯರ್ ಕಿಂತ ಈ ಇಯರ್ ಏನು ಚೇಂಜ್ ಆಗಿದೆ ಅಂತಂದ್ರೆ ನಂಬರ್ ಆಫ್ ಕ್ವಶನ್ಸ್ ಕೌಂಟ್ ಮತ್ತೆ ರೀಸನಿಂಗ್ ಅಲ್ಲಿ 5 ಡಿಕ್ರೀಸ್ ಮಾಡಿ ಟೋಟಲ್ 10 ಡಿಕ್ರೀಸ್ ಮಾಡಿ ಆ 10 ಕ್ವಶನ್ಸ್ ಇಂಗ್ಲಿಷ್ ಅಲ್ಲಿ ಆಡ್ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಈಗ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಇಲ್ಲಿ 5 ತೆಗೆದ್ಬಿಟ್ಟು 40 ಮಾಡಿದ್ದಾರೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 30, ರೀಸನಿಂಗ್ ಅಬಿಲಿಟಿ 30. ಸೊ ಟೋಟಲಿ 100 ಮಾರ್ಕ್ಸ್. ಸೊ ಇಲ್ಲಿ ವೇಟೇಜ್ ಜಾಸ್ತಿ ಇರೋದೇ ಇಂಗ್ಲಿಷ್ಗೆ. ಎಸ್ ಸರ್. ಸೊ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ bank examination, English is very 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 important. Every subject is important, but English is more important ಅಂತ ಹೇಳ್ಬೋದು. ಕರೆಕ್ಟಾ? ಎಸ್ ಸರ್. ಅಂಡ್ ಇಲ್ಲಿ ಸೆಕ್ಷನಲ್ ಟೈಮಿಂಗ್ ಇದೆಯಾ? ಎಸ್, ಸೆಕ್ಷನಲ್ ಟೈಮಿಂಗ್ ಇದೆ. ಕಟ್ ಆಫ್ ಸೆಕ್ಷನಲ್ ಕಟ್ ಆಫ್ ಅಂತ ಏನಿಲ್ಲ. ಪ್ರಿಲಿಮ್ಸ್ ಅಲ್ಲಿ ಓವರ್ ಆಲ್ ಕಟ್ ಆಫ್ ಒಂದು ಚೆಕ್ ಮಾಡ್ತಾರೆ. ಓಕೆ, ಓವರ್ ಆಲ್ ಇಷ್ಟು ತಗೊಂಡಿರ್ಬೇಕಂತ ಹೇಳಿ. ನೀವು ಇದರಲ್ಲಿ ಔಟ್ ಆಫ್ ಔಟ್ ತಗೊಂಡು ಇದರಲ್ಲಿ ಬರೀ 20 ಮಾರ್ಕ್ಸ್ ತಗೊಂಡು ನೋ ಪ್ರಾಬ್ಲಮ್. ಓಕೆ, ಸೊ ಒಟ್ ಟೋಟಲ್ ನಿಮ್ದು ಓವರ್ ಆಲ್ ಕಟ್ ಆಫ್ ಕ್ಲಿಯರ್ ಆಗಬೇಕು. ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆಗದೇ ಇರಲಿ ನಡೆಯುತ್ತೆ, ಬಿಕಾಸ್ ಸೆಕ್ಷನಲ್ ಕಟ್ ಆಫ್ ಇಲ್ಲ. ಬಟ್ ಹಂಗೆ ಹೇಳ್ತಾರೆ. ಆಕ್ಚುಲಿ ನನ್ನ ಪ್ರಕಾರ ಓವರ್ ಆಲ್ ಕಟ್ ಆಫ್ ಕ್ಲಿಯರ್ ಆಗಬೇಕು ಅಂತಂದ್ರೆ ಎಲ್ಲ ಸೆಕ್ಷನ್ ಅಲ್ಲೂ ನೀವು ಒಳ್ಳೆ ಮಾರ್ಕ್ಸ್ ತಗೊಳ್ಳೇಬೇಕಾಗತ್ತೆ. ಸೊ ಇಂಡೈರೆಕ್ಟ್ಲಿ ಸೆಕ್ಷನ್ ಕಟ್ ಆಫ್ ಇರುತ್ತೆ, ಬಟ್ ಇದೆ ಅಂತ ಹೇಳ್ತಾ ಇಲ್ಲ. ಕರೆಕ್ಟಾ? ಹಂಗೆ ಹೇಳ್ಬೋದಾ ನಾವು? ಸೊ ಯಾಕಂತಂದ್ರೆ ಮುಂದೆ ಹೋಗಿ ನಾವು ಅದೇ ಸಬ್ಜೆಕ್ಟ್ಸ್ನ ಮೇನ್ಸ್ ಅಲ್ಲಿ ಬರೀತೀವಿ. ಸೊ ಸೆಕ್ಷನಲ್ ಕಟ್ ಆಫ್ ಇದೆ ಅಂತ ಅನ್ಕೊಂಡೇ ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. ಸರಿನಾ? ಸೊ ನೆಕ್ಸ್ಟ್ ಮತ್ತೆ ಇದು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಇಂಗ್ಲೀಷ್ ನಮ್ದು ಎವರೇಜ್ ಇದೆ ಅನ್ನೋಂಥ ಸ್ಟೂಡೆಂಟ್ಸಿಗೆ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ. ಎವರೇಜ್ ಇದ್ದವ್ರಿಗೆ ಯಾವ ಥರ ಅಂತಂದರೆ ನಂದು ರೀಸನಿಂಗ್ ಕ್ವಾಂಟಿಟೇಟಿವ್ ರೀಸನಿಂಗ್ ಮತ್ತು ಮ್ಯಾಥ್ಸ್ ನಂದು ಸ್ಟ್ರಾಂಗ್ ಇದೆ. ಇಂಗ್ಲೀಷ್ ಎವರೇಜ್ ಇದೆ ಅಂತಂದರೆ ಪ್ರೀ ಕ್ಲಿಯರ್ ಮಾಡ್ಕೋಬೋದಾ ನೀವು? ಪ್ರೀ ಲೆವೆಲ್ಸ್ ಅದು ಇಂಗ್ಲೀಷ್ ಆದರೂ ಬರುತ್ತಾ? ಪ್ರೀ ಕ್ಲಿಯರ್ ಮಾಡಿದ್ಮೇಲೆ ಮೇನ್ಸ್ ಅಲ್ಲಿ ಇಂಗ್ಲೀಷ್ ರೆಡ್ಯೂಸ್ ಮಾಡಿದ್ದಾರೆ. ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಚೇಂಜಸ್ ಅಂತಂದ್ರೆ ಇವಾಗ ಮುಂಚೆ ಏನಾಗ್ತಿತ್ತು ಸರ್, ಇವಾಗ SBI ನೋಟಿಫಿಕೇಶನ್ ನೋಡಿದ್ರೆ PU ಆಗಲಿ ಕ್ಲರ್ಕ್ ಆಗಲಿ ರೀಸನಿಂಗ್ ಮ್ಯಾಥ್ಸ್ ಎಲ್ಲರೂ ಆನ್ ಎವರೇಜ್ ಸೇಮ್ ಸ್ಕೋರ್ ಮಾಡ್ತಾರೆ. ದ ಗೇಮ್ ಚೇಂಜರ್ ವಿಲ್ ಬಿ ಇಂಗ್ಲೀಷ್ ಅಂಡ್ GK. ಎಸ್ ಸರ್. ಇವಾಗ ನೀವು GKನೂ ಓದ್ಕೊಂಡು ಇಂಗ್ಲೀಷ್ ನಮ್ದು ಎವರೇಜ್ ಇದೆ ಅಂತಂದ್ರೆ ಈ ಸಲ ಗೋಲ್ಡನ್ ಅಪರ್ಚುನಿಟಿ ಇದೆ ಕ್ಲಿಯರ್ ಮಾಡ್ಕೊಳ್ಳೋಕೆ. ಎಸ್, ಇದ್ರದ್ದು ಕಟ್ ಆಫ್ ಎಲ್ಲ ಗೊತ್ತಾಯ್ತಾ? ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಫೇಸ್ ನೋಡೋಣ. ಅದನ್ನ ಸೆಲೆಕ್ಟ್ ಮಾಡಿ. ಸೆಕೆಂಡ್ ಫೇಸ್ ನೋಡಿ. ಸೆಕೆಂಡ್ ಫೇಸ್ ಅಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ. ಫಸ್ಟ್ ಆಫ್ ಆಲ್ ಮೇಜರ್ ಚೇಂಜಸ್ ನಿಮ್ಮ ಸೆಕ್ಷನಲ್ ಕಟ್ ಆಫ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ SBI ದಲ್ಲಿ. ಮುಂಚೆ ಇರಲಿಲ್ಲ. ಮುಂಚೆ ನೀವು ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಎಷ್ಟಾದ್ರೂ ಮಾರ್ಕ್ಸ್ ತಗೊಳ್ರಿ, ಓವರ್ ಆಲ್ ಕಟ್ ಆಫ್ ಬಂದು ಇರ್ತಿತ್ತು. ಆ ಓವರ್ ಆಲ್ ಕಟ್ ಆಫ್ ಕ್ಲಿಯರ್ ಮಾಡಿದ್ರೆ ಓಕೆ ಇರ್ತಿತ್ತು. ಆದ್ರೆ ಈ ಸಲ ಪ್ರತಿ ಸಬ್ಜೆಕ್ಟ್ ಅಲ್ಲೂ ಸೆಕ್ಷನಲ್ ಕಟ್ ಆಫ್ ಇದೆ. ಇದು ಅವರೇ ಡಿಸೈಡ್ ಮಾಡ್ತಾರೆ ಆಫ್ಟರ್ ಎಕ್ಸಾಮ್ ಎಷ್ಟಿರುತ್ತೆ ಅಂತ. ಮುಂಚೆ ಅಂತೂ ಡಿಕ್ಲೇರ್ ಮಾಡೋದಿಲ್ಲ. ಓಕೆ, ಕ್ವಶನ್ಸ್ ನೋಡೋಣ ಅಂತಂದ್ರೆ ರೀಸನಿಂಗ್ ಅಲ್ಲಿ ನಂಬರ್ ಆಫ್ ಕ್ವಶನ್ಸ್ 60 ಮಾರ್ಕ್ಸ್ ಆಗಿದೆ. ಸೊ ಲಾಸ್ಟ್ ಇಯರ್ ನೋಡಿದ್ರೆ ಸೇಮ್ ನಂಬರ್ ಆಫ್ ಕ್ವಶನ್ಸ್ ಇತ್ತು, ಸೇಮ್ ಟೈಮಿಂಗ್ ಇತ್ತು, ಕಡಿಮೆ ಇತ್ತು. ಮಾರ್ಕ್ಸ್ 50 ಮಾರ್ಕ್ಸ್ ಇತ್ತು. ಅದೇ ರೀತಿ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಂತಾರೆ. ಇದು ನಮ್ಮ ನಥಿಂಗ್ ಬಟ್ ಕಾನ್ಸ್. ಓಕೆ, ಇದರಲ್ಲೂ ನಂಬರ್ ಆಫ್ ಕ್ವಶನ್ಸ್ 30 ಇತ್ತು ಲಾಸ್ಟ್ ಇಯರ್, ಆದ್ರೆ ನಂಬರ್ ಆಫ್ ಮಾರ್ಕ್ಸ್ 50 ಇತ್ತು. ಟೈಮಿಂಗ್ ಸೇಮ್ ಇದೆ, ನೋ ಚೇಂಜಸ್ ಇನ್ ದ ಟೈಮಿಂಗ್. ನೆಕ್ಸ್ಟ್ ನಿಮ್ಮ ಜನರಲ್ ಅವೇರ್ನೆಸ್, ಎಕನಾಮಿ ಆರ್ ಬ್ಯಾಂಕಿಂಗ್ ನಾಲೆಜ್ ಅಂತಂದ್ರೆ ಇದರಲ್ಲಿ ನಂಬರ್ ಆಫ್ ಕ್ವಶನ್ಸ್ 60 ಮಾಡಿದ್ದಾರೆ, ಇಲ್ಲೂ 60 ಮಾರ್ಕ್ಸ್ ಮಾಡಿದ್ದಾರೆ. 10 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ ಸರ್. ಹೌದು, 50 ಇತ್ತಲ್ಲ ಮುಂಚೆ. ಎಸ್ ಸರ್. ಆಮೇಲೆ ಇಂಗ್ಲಿಷ್ ಏನಾಗಿದೆ? ಇಂಗ್ಲಿಷ್ ನೋಡಿ, ಯಾಕೆ ನಿಮಗೆ ಆಗಲ್ಲ ಒಂದು ಪಾಯಿಂಟ್ ಹೇಳಿದೆ ಅಂತಂದ್ರೆ ಇಂಗ್ಲಿಷ್ ಎವರೇಜ್ ಇದ್ದವ್ರು ಮಾಡ್ಬೋದಂತ. ಇಂಗ್ಲಿಷ್ ಏನಾಗಿದೆ ಅಂತಂದ್ರೆ ನಮ್ಮ RRB ಅಲ್ಲಿ ಇದನ್ನ ಮಾಡ್ತೀವಲ್ಲ ಕಂಪ್ಯೂಟರ್ದು, ನಂಬರ್ ಆಫ್ ಕ್ವಶನ್ಸ್ 40:20. ಆ ತರ ನಂಬರ್ ಆಫ್ ಕ್ವಶನ್ಸ್ 40 ಇದೆ, ಟೈಮಿಂಗು 40 ಮಿನಿಟ್ಸ್ ಇದೆ, ನೋ ಚೇಂಜಸ್. ಆದ್ರೆ ಮಾರ್ಕ್ಸ್ 20 ಮಾಡಿಬಿಟ್ಟಿದ್ದಾರೆ. ಓಕೆ, ಅರ್ಧಕ್ಕೆ ರೆಡ್ಯೂಸ್ ಮಾಡಿಬಿಟ್ಟಿದ್ದಾರೆ. ಓಕೆ, ಈಗ ನಿಮ್ಮ ಪ್ರಕಾರ ಇಲ್ಲಿ ಟೋಟಲ್ 4 ಸೆಕ್ಷನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ರೀಸನಿಂಗ್ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್. ನಿಮ್ಮ ಪ್ರಕಾರ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಕ್ವಶನ್ಸ್ ಎಷ್ಟು ಬರ್ಬೋದು ಎದ್ರಲ್ಲಿ ಸರ್? ಇದರಲ್ಲಿ ಈ ಫಸ್ಟ್ ಪಾರ್ಟ್ ಅಲ್ಲಿ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತಂದ್ರೆ ಏನು ಕಂಪ್ಯೂಟರ್ ಬರೋದಿಲ್ಲ, ಅದು ಕ್ರಿಟಿಕಲ್ ರೀಸನಿಂಗ್ ಟೈಪ್ ಅಂತ ಕನ್ಸಿಡರ್ ಮಾಡ್ತಾರೆ ಅಷ್ಟೇ. ಅಂದ್ರೆ ಬರ್ಬೋದು, ಬರ್ದೇನೂ ಇರಬಹುದು, ಆ ತರ ಬರಂಗಿಲ್ಲ ಅಂತ ಹೇಳೋದು ಬೇಡ. ಯೂಶುವಲಿ ಸರ್ ಇವಾಗ ಏನ್ ಟ್ರೆಂಡ್ ಇಷ್ಟ ನಡೆದಿದೆ, ಕಂಪ್ಯೂಟರ್ ಮೇಲೆ ಏನು ಕ್ವಶನ್ಸ್ ಬಂದಿಲ್ಲ. ಓಕೆ, ಸೊ ಬಂದಿಲ್ಲ ಬಟ್ ಬರಬಹುದು, ಸರಿನಾ? ದಟ್ ಈಸ್ ಓಕೆ. ಓಕೆ, ಸೊ ಈ ರೀಸನಿಂಗ್ ಅಲ್ಲಿ 40 ಕ್ವಶನ್ಸ್ 50 ಮಾರ್ಕ್ಸ್ ಅಂದ್ರೆ 1 ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಅಂತ ಹೇಳ್ಬೋದು? ಸಾರಿ, 40 ಕ್ವಶನ್ಸ್ 60 ಮಾರ್ಕ್ಸ್ ಅಂದ್ರೆ 1 ಕ್ವಶನ್ಗೆ ಎಷ್ಟು ಹೇಳ್ಬೋದು ನೀವು ಸರ್? 1.25. ಅಂಡ್ DI ಅಲ್ಲಿ ಅದು 1.2. 1.25 ನ 2 ಮಾರ್ಕ್ಸ್. 30 ಕ್ವಶನ್ಸ್ ಇದಾವೆ, 60 ಮಾರ್ಕ್ಸ್ ಅಂದ್ರೆ ಪ್ರತಿ ಒಂದು ಕ್ವಶನ್ಗೆ ಯು ವಿಲ್ ಬಿ ಗೆಟಿಂಗ್ 2 ಮಾರ್ಕ್ಸ್, ಸರಿನಾ? ಸೊ DI ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂಡ್ ರೀಸನಿಂಗ್ ಕೂಡ. ಅಂಡ್ ಜನರಲ್ ಅವೇರ್ನೆಸ್, ಯೂಶಲಿ ಕರ್ನಾಟಕ ಸ್ಟೂಡೆಂಟ್ಸ್ ಆರ್ ಯೂಶಲಿ ದೇ ಡೋಂಟ್ ಲೈಕ್ ಟು ಸ್ಟಡಿ ಜನರಲ್ ಅವೇರ್ನೆಸ್. ಓದಲೇಬೇಕು, ಯಾಕೆ ಹೇಳಿ? PO ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಬೇಕು ಅಂತಂದರೆ, ಸ್ಪೆಷಲಿ SBI PO ಜನರಲ್ ಅವೇರ್ನೆಸ್ಸಲ್ಲಿ 60 ಕ್ವಶನ್ಸ್ 60 ಮಾರ್ಕ್ಸ್, ಸೊ ಮಾಡಲೇಬೇಕು. ಸೊ ಓವರ್ ಆಲ್ ವೇಟೇಜ್ ನೋಡಿದ್ರೆ
ರೀಸನಿಂಗು DIಗೆ ಮತ್ತು ಜನರಲ್ ಅವೇರ್ನೆಸ್ಗೆ ಜಾಸ್ತಿ ವೇಟೇಜ್ ಇದೆ, ಸರಿನಾ? ಆಲ್ಮೋಸ್ಟ್ 180 ಮಾರ್ಕ್ಸ್ ಅಲ್ಲೇ ಇದೆ. ಹಾಂ, ಸೊ ಟೋಟಲಿ ನಂಬರ್ ಆಫ್ ಕ್ವಶನ್ಸು 170 ಇದಾವೆ ಆ್ಯಂಡ್ ಟೋಟಲ್ ಮಾರ್ಕ್ಸ್ ಈಸ್ ಹೌ ಮಚ್ 200 ಮಾರ್ಕ್ಸ್. ಸೊ ಟೋಟಲಿ 3 ಅವರ್ಸ್, ಇದೆ. ಸರಿನಾ? ಸೊ ಇದರ ಪ್ರಕಾರ ನೀವು ಪ್ರಿಪೇರ್ ಆಗಬೇಕು. ನೆಕ್ಸ್ಟ್ ಏನಿದೆ ಸರ್? ಇಲ್ಲಿ ನೋಡಿ, ಇಲ್ಲಿ 3 ಸಬ್ಜೆಕ್ಟ್ಸ್ ಅಲ್ಲಿ ನಾವು ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ರೆ ಇಂಗ್ಲಿಷ್ ಇಸ್ ನಾಟ್ ದಟ್ ಮಚ್ ರಿಕ್ವೈರ್ಡ್. ಓಕೆ, ಇಂಗ್ಲಿಷ್ ಓಕೆ ಇದೆ ಅಂತ ಮಾಡ್ಕೋಬಹುದು. ಈ 3ಅಲ್ಲಿ ಇವಾಗ ಮೇನ್ ಅಂತಂದ್ರೆ ಯಾವ ತರ ಕ್ಯಾಂಡಿಡೇಟ್ಸ್ ಅಂತಂದ್ರೆ RRB PO ರಿಸಲ್ಟ್ ಬರ್ತಾ ಇದೆ. RRB PO ಅಲ್ಲಿ ಇನ್ ಕೇಸ್ ಸೆಲೆಕ್ಷನ್ ಆಗಿಲ್ಲ, ಆಗ್ಬಾರ್ದು. ಐ ಹೋಪ್ ನಮ್ಮೆಲ್ಲ ಸ್ಟೂಡೆಂಟ್ಸ್ ಅದು ಆಗ್ಬೇಕು ಸರ್ ಸೆಲೆಕ್ಷನ್. ಮತ್ತೆ IBPS POದು ಬರ್ತಾ ಇದೆ. ಸೊ ಈ ಎಕ್ಸಾಮ್ಸ್ಗೆಲ್ಲ ನೀವು ಪ್ರಿಪೇರ್ ಮಾಡಿಬಿಟ್ಟಿರ್ತೀರಾ ಆಲ್ರೆಡಿ. ಪ್ರಿಲಿಮ್ಸ್ ಲೆವೆಲ್ ಅಂತೂ ಕ್ಲಿಯರ್ ಮಾಡೋ ಪೊಟೆನ್ಷಿಯಲ್ ಇರುತ್ತೆ. ಮೇನ್ಸ್ ಲೆವೆಲ್ಗೆ ಫುಲ್ ಫೋಕಸ್ ಮಾಡಿ ಓದ್ಬಿಡಿ. ಮೇನ್ಸ್ ಎಕ್ಸಾಮ್ ಯಾವಾಗಿದೆ? ಏಪ್ರಿಲ್ ಆರ್ ಮೇ ಅಲ್ಲಿದೆ, ಮೇ ಆರ್ ಏಪ್ರಿಲ್ ಅಲ್ಲಿ ಇದೆ ಅಲ್ಲ. ಅದು ಇನ್ನೂ ಆಲ್ಮೋಸ್ಟ್ 3 ಮಂತ್ಸ್ ಅಂತೂ ಇದೆ. 3 ಮಂತ್ಸ್ ಡೆಡಿಕೇಶನ್ ಕೊಟ್ಟು ಓದಿದ್ರೆ ಆರಾಮಾಗಿ ಈಗ 3 ಸಬ್ಜೆಕ್ಟ್ ನಮ್ಗೆ ಸ್ಟ್ರಾಂಗ್ ಮಾಡ್ಕೋಬಹುದು. ಆಲ್ರೆಡಿ ಪೀಪಲ್ ಈಗ ನೀವೆಲ್ಲರೂ ಏನು ಮಾಡ್ತಿರ್ತೀರಿ, ವಿಲ್ ಬಿ ಪ್ರಿಪೇರಿಂಗ್ ಫಾರ್ ಅದರ್ ಎಕ್ಸಾಮಿನೇಷನ್ಸ್ ಅಲ್ಲ, ಬ್ಯಾಂಕಿಂಗ್ ಸೆಕ್ಟರಲ್ಲಿ. ಸೊ ನಿಮ್ಮ ಇಂಗ್ಲೀಷ್ ಒಂದು ಲೆವೆಲ್ಗೆ ಇರುತ್ತೆ. SBI ಮಾಕ್ ಎಕ್ಸಾಮ್ ಬರೀರಿ ಆ್ಯಂಡ್ ಯಾರು ಫಸ್ಟ್ ಟೈಮ್ ಬರೀತಾ ಇದ್ದೀರಿ ಈ ಪ್ಯಾಟರ್ನ್ ಇಂಪಾರ್ಟೆಂಟು. ಆ್ಯಂಡ್ ಹಳೆ ಸ್ಟೂಡೆಂಟ್ಸ್ಗೂ ಇಂಪಾರ್ಟೆಂಟೇ, ಬಟ್ ಅವ್ರಿಗೆ ಹಳೆ ಸ್ಟೂಡೆಂಟ್ಸ್ಗಳಿಗೆ ಇಂಗ್ಲೀಷ್ ಒಂದು ಲೆವೆಲ್ ಪ್ರಿಪೇರ್ಡ್ ಇರ್ತಾರೆ, ಅವರು ರೀಸನಿಂಗ್ ಇರ್ತಾರೆ, ಕಾಂಟ್ ಇರ್ತಾರೆ. ಬಟ್ ಇಲ್ಲಿ ಏನು ಇಂಪಾರ್ಟೆನ್ಸ್ ಅಂತಂದರೆ ರೀಸನಿಂಗ್ಗೆ ಜಾಸ್ತಿ ವೇಟೇಜು, DIಗೆ ಜಾಸ್ತಿ ವೇಟೇಜು, ಜನರಲ್ ಅವೇರ್ನೆಸ್ಗೆ ಜಾಸ್ತಿ ವೇಟೇಜ್ ಇದೆ, ಸರಿನಾ? ಬಿಕಾಸ್ ಎಲ್ಲ ಸೇರಿ 60 ಅಂದರೆ 180 ಮಾರ್ಕ್ಸ್ ಬೇರೆ ನಿಮಗೆ ರೀಸನಿಂಗು, DI ಮತ್ತು ಜನರಲ್ ಅವೇರ್ನೆಸ್ಸಿಂದ ಬರ್ತಾ ಇದೆ. ಸೊ ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದೋಸ್ 3 ಸಬ್ಜೆಕ್ಟ್ಸ್. ಹಂಗನ್ಬಿಟ್ಟು ಇಂಗ್ಲೀಷಿಗೆ ಕಮ್ಮಿ ಕೊಡ್ತೀವಾ? ಇಲ್ಲ. ಪ್ರಿಲಿಮ್ಸ್ ಕ್ಲಿಯರ್ ಆಗಬೇಕು ಅಂತಂದರೆ ಅಲ್ಲಿ ಇಂಗ್ಲೀಷ್ ಬೇಕು, ಯಾಕಂದರೆ ಪ್ರಿಲಿಮ್ಸಲ್ಲಿ ಇಂಗ್ಲೀಷ್ 40 ಕ್ವಶನ್ಸ್ ಇದೆ ಆ್ಯಂಡ್ 40 ಮಾರ್ಕ್ಸಿಗಿದೆ. ಸೊ ಓವರ್ ಆಲ್ ಹೇಳಬೇಕು ಅಂತಂದರೆ ನೀವು 4 ಸಬ್ಜೆಕ್ಟಲ್ಲಿ ನೀವು ತುಂಬ ಚೆನ್ನಾಗೇ ಇರಲೇಬೇಕು, ಕರೆಕ್ಟಾ? ಹಾಂ. ಸೊ ನೆಕ್ಸ್ಟ್ ವೈಸ್ಲಿ ಎಲಿಮಿನೇಟ್ ಮಾಡ್ತಾ ಇದ್ದಾರೆ ಸರ್ SBI SBI ಅಲ್ವಾ? ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಒಂದಿರುತ್ತೆ. ಇದರಲ್ಲಿ ಮೇಜರ್ ಚೇಂಜಸ್ ಲಾಸ್ಟ್ ಟೈಮ್ ಏನಿತ್ತು, ಲೆಟರ್ ರೈಟಿಂಗ್ ಅಂಡ್ ಎಸ್ಸೆ ಇತ್ತು. ಈ ಸಲ ಏನ್ ಮಾಡಿದ್ದಾರೆ, ಇದರಲ್ಲಿ ಇಮೇಲ್ಸ್, ರಿಪೋರ್ಟ್ಸ್, ಸಿಚುವೇಶನ್ ಅನಾಲಿಸಿಸ್ ಅಂಡ್ ರೈಟಿಂಗ್. ಓಕೆ, ಇದನ್ನ ಇಂಟ್ರೊಡ್ಯೂಸ್ ಫಸ್ಟ್ ಟೈಮ್ ಮಾಡಿದ್ದಾರೆ. ಸೊ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಇನ್ನೂ ಹೇಳಿಲ್ಲ ಎಷ್ಟಿದೆ ಅಂತ. ಓಕೆ, ನಂಬರ್ ಆಫ್ ಕ್ವಶನ್ಸ್ ಅಪ್ರಾಕ್ಸಿಮೇಟ್ಲಿ ನನಗೆ ಅನ್ಸೋ ಮಟ್ಟಿಗೆ 4 ಕ್ವಶನ್ಸ್ ಕೊಡ್ತಾರೆ. ಅದರಲ್ಲಿ ಯಾವ್ದಾದ್ರು 2 ಚೂಸ್ ಮಾಡಿ ನಾವು ಬರೀಬಹುದು. ಸೊ ಮಾರ್ಕ್ಸ್ ಎಷ್ಟು? ಪ್ರತಿ ಒಂದು ಕ್ವಶನ್ಗೆ 25 ಮಾರ್ಕ್ಸ್ ಆಗಿರುತ್ತೆ. ಓಕೆ, ಸೊ ಟೋಟಲ್ 50 ಮಾರ್ಕ್ಸ್ 30 ಮಿನಿಟ್ಸ್. ಓಕೆ, ಓವರ್ ಆಲ್ ನಿಮ್ದು 3 hours 30 minutes ಆಗುತ್ತೆ. 250 ಮಾರ್ಕ್ಸ್ ಓವರ್ ಆಲ್ ಆಗುತ್ತೆ ಡಿಸ್ಕ್ರಿಪ್ಟಿವ್ ಪೇಪರ್ ಹಿಡಿದ್ರೆ. ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಬಿಡಿ, ಅಂದ್ರೂ ಯಾರಿಗೆ ಗೊತ್ತಿಲ್ಲಲ್ಲ ಅವ್ರು ತಿಳ್ಕೊಳ್ರಿ. ನಾವು ಟೈಪ್ ಮಾಡಬೇಕಾಗುತ್ತೆ ಕಂಪ್ಯೂಟರಲ್ಲಿ. ಓಕೆ, ಯೂಶಲಿ ಇಮೇಲ್ಸ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದರೆ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಈಗ ಲೆಟರ್ ರೈಟಿಂಗ್ ಅದೆಲ್ಲ ಹೋಗಿದೆ, ಸರಿನಾ? ಇಮೇಲ್ಸಲ್ಲಿ ಜಾಸ್ತಿ ಕಮ್ಯುನಿಕೇಷನ್ ಆಗುತ್ತೆ. ನಿಮ್ಮ ರೀಜನಲ್ ಆಫೀಸ್ ಇರ್ಬೋದು, ಯಾವುದೇ ಒಂದು ಆಫೀಸಲ್ಲಿ ಅಥವಾ ಯಾವುದೋ ಒಂದು ವ್ಯಕ್ತಿಗೆ ನೀವು ಏನಾದರೂ ಕಮ್ಯುನಿಕೇಟ್ ಮಾಡಬೇಕಂತಂದರೆ ಎವ್ರಿಬಡಿ ಶುಡ್ ನೋ ಹೌ ಟು ರೈಟ್ ಅ ಇಮೇಲ್. ಸೊ ಸುಮಾರು ಜನ ಕ್ವಾಲಿಫೈ ಆಗ್ತಾರೆ, ಇಮೇಲ್ಸ್ ಬರೆಯೋಕ್ಕೆ ಬರಲ್ಲ. ಸೊ ಆ ಉದ್ದೇಶದಿಂದ ಅವ್ರು ಏನು ಮಾಡಿದ್ದಾರೆ, ಡಿಸ್ಕ್ರಿಪ್ಟಿವ್ ರೈಟಿಂಗ್ ಹೆಂಗಿದೆ ಕಮ್ಯುನಿಕೇಷನ್ ಸ್ಕಿಲ್ಸು, ಹೌ ದ ಕ್ಯಾಂಡಿಡೇಟ್ ಈಸ್ ಏಬಲ್ ಟು ಕಮ್ಯುನಿಕೇಟ್, ಅದರ ಸಲುವಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ಗಿವಿಂಗ್ ಯು 50 ಮಾರ್ಕ್ಸ್, ಸರಿನಾ? ಸೊ ನೆಕ್ಸ್ಟ್ ಇದೇನೋ ಸೆಕ್ಷನಲ್ ಕಟ್ ಆಫ್ ನಾವು ಮುಂಚೆ ಡಿಸ್ಕಸ್ ಮಾಡಿದ್ವಲ್ಲ, ಪ್ರತಿ ಒಂದು ಸಬ್ಜೆಕ್ಟಲ್ಲೂ ಮಿನಿಮಮ್ ಇಷ್ಟು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ತಗೋಬೇಕು. ಪ್ಲಸ್ ಓವರ್ ಆಲ್ ಕಟ್ ಆಫ್ ಅಂತ ಒಂದಿರುತ್ತೆ, ಅದು ಓವರ್ ಆಲ್ ಕಟ್ ಆಫ್ ನೀವು ಕ್ಲಿಯರ್ ಮಾಡಬೇಕು. ಅಂದ್ರೆ ಅಷ್ಟೇ ನೀವು ಫೇಸ್ 3 ಸೆಲೆಕ್ಟ್ ಆಗ್ತೀರಾ. ಓಕೆ, ನೆಕ್ಸ್ಟು ಫೇಸ್ 3 ಹೋಗಿ ನೋಡೋಣ ಏನಿದೆ ಅದರಲ್ಲಿ. ಪೆನಾಲ್ಟಿ ಏನೋ ಇದೆ ತಡ್ರಿ ಒಂದು ನಿಮಿಷ. ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸ್. ನೀವು ಯಾವ್ದಾದ್ರು ಆನ್ಸರ್ ಟಿಕ್ ಮಾಡಿದ್ ರಾಂಗ್ ಆಯ್ತು ಅಂತಂದ್ರೆ 1/4 ಆಫ್ ದ ಮಾರ್ಕ್ಸ್ ಅಲಾಟೆಡ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ವಶನ್. ಫಿಲಿಮ್ಸ್ ಅಲ್ಲಿ ಅಂತೂ ಎಲ್ಲದಕ್ಕೂ 0.25, ಯಾಕಂದ್ರೆ 1 ಮಾರ್ಕ್ಸಿಗೆ 1 ಕ್ವಶನ್ ಇದೆ. ಇಲ್ಲಿ ಕ್ವಶನ್ಗೆ ಬೇರೆ ಬೇರೆ ನಮ್ಮ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಅಲ್ಲಿ 1.5 ಮಾರ್ಕ್ಸ್ ಇದೆ, ರೀಸನಿಂಗ್ ಅಲ್ಲಿ 2 ಮಾರ್ಕ್ಸ್ ಇದೆ 1 ಕ್ವಶನ್ಗೆ, GK 1 ಮಾರ್ಕ್ಸ್, GK ನಿಮ್ಗೆ 0.25 ಕಟ್ ಆಗುತ್ತೆ. ಈ ತರ ಇವಾಗ 1/4 ಆಫ್ 1.5 ನಿಮ್ದು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಅಲ್ಲಿ ರಾಂಗ್ ಆದ್ರೆ, ರೀಸನಿಂಗ್ ಅಲ್ಲಿ 1 ಕ್ವಶನ್ ರಾಂಗ್ ಆದ್ರೆ 2 ಮಾರ್ಕ್ಸ್ ಇನ್ 1/4 ಆಗುತ್ತೆ. ಸಿಂಪಲ್. ಆ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಅಲಾಟೆಡ್ ಇರ್ತದಲ್ಲ ಅದರದ್ದು 1/4 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ ಇಫ್ ಯು ಮಾರ್ಕ್ ಇಟ್ ರಾಂಗ್ಲಿ. ಸೊ ನಾವು ಅಕ್ಯುರಸಿ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್, ಸರಿನಾ? ಮತ್ತೆ ನೆಕ್ಸ್ಟ್ ಥರ್ಡ್ ಫೇಸ್ ಸರ್, ಸೈಕೋಮೆಟ್ರಿಕ್ ಟೆಸ್ಟ್, ಗ್ರೂಪ್ ಎಕ್ಸರ್ಸೈಸ್ ಅಂಡ್ ಇಂಟರ್ವ್ಯೂ. ಸೈಕೋಮೆಟ್ರಿಕ್ ಟೆಸ್ಟ್ ಅಂತಂದ್ರೆ ಯೂಶಲಿ ಅದೊಂಥರ ಟೆಸ್ಟ್, ಅದರಲ್ಲಿ ರ್ಯಾಂಡಮ್ ಆಗಿ 4 to 5 ಡಿಫ್ರೆಂಟ್ ಸೆಕ್ಷನ್ಸ್ ಅಲ್ಲಿ ಟೆಸ್ಟ್ ನಡೆಸ್ತಾರೆ. ರ್ಯಾಂಡಮ್ ಆಗಿ ಕ್ವಶನ್ಸ್ ಇರುತ್ತೆ, ಆ ಕ್ವಶನ್ಸ್ನ ನಾವು ಟಿಕ್ ಮಾಡಬೇಕು. ಆ್ಯಂಡ್ ಆ ಕ್ವಶನ್ಸ್ ಓದೋವಾಗ ನಿಮ್ಗೆ ಏನು ಫೀಲ್ ಬರುತ್ತೆ ಅದನ್ನೇ ಟಿಕ್ ಮಾಡಬೇಕು. ಒಬ್ಬೊಬ್ಬರು ಇಂಪ್ರೆಸ್ ಮಾಡೋಕ್ಕೆ ಏನೇನೋ ಟಿಕ್ ಮಾಡ್ತಾರೆ, ಸರಿನಾ? ಅದು ಮಾಡೋದ್ರಿಂದ ಏನಾಗುತ್ತೆ, ಯು ಆರ್ ಗಿವಿಂಗ್ ಫೇಕ್ ಆನ್ಸರ್ಸ್ ಅನ್ನೋದು ಆಗುತ್ತೆ. ಸೊ ಅದು ಎಲ್ಲಿ ಯೂಸ್ ಆಗುತ್ತೆ ಸೈಕೋಮೆಟ್ರಿಕ್ ಟೆಸ್ಟ್ ಅಂತಂದರೆ, ಇಲ್ಲೊಂದು ಬರ್ದಿದ್ದಾರೆ ಅವರು ಸಿಂಪಲ್,
the bank will conduct psychometric test for personality profiling of those candidates who will be qualified in phase 2 and ಅವ್ರು ಇಂಟರ್ವ್ಯೂಗೆ ಹೋಗ್ತಾರಲ್ಲ ಆ ಇಂಟರ್ವ್ಯೂಗೆ ಹೋದಾಗ ಆ ಪ್ಯಾನಲ್ ಮೆಂಬರು ಅದನ್ನ ಇಟ್ಕೊಂಡು ಕುಂತಿರ್ತಾರೆ ನಿಮ್ಮ ಸೈಕೋಮೆಟ್ರಿಕ್ ಟೆಸ್ಟ್ ರಿಸಲ್ಟ್ಸ. ಸೊ ಈಗ ನೀವು ಇಂಟರ್ವ್ಯೂ ಅಲ್ಲಿ ಹೇಳ್ತೀರಿ ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂತ, ಐ ಆಮ್ ದಿಸ್, ಐ ಆಮ್ ದ್ಯಾಟ್, ಐ ಆಮ್ ಇಂಟ್ರೋವರ್ಟ್, ಐ ಆಮ್ ಎಕ್ಸ್ಟ್ರೋವರ್ಟ್ ಅಂತ ಹೇಳಿರ್ತೀರಿ. ಅದ್ರ ರಿಲೇಟೆಡ್ ಕ್ವಶನ್ಸ್ ಇಲ್ಲಿ ಬಂದಿರ್ತವೆ ಸೈಕೋಮೆಟ್ರಿಕ್ ಟೆಸ್ಟಲ್ಲಿ. ಆ ರಿಸಲ್ಟು ಇಲ್ಲಿ ಹೇಳೋ ನೀವು ಇಂಟರ್ವ್ಯೂಲಿ ಕೊಡೋ ಆನ್ಸರ್ಸು ಮ್ಯಾಚ್ ಆಗಬೇಕು, ಸರಿನಾ? ಸೊ ನೀವು ಏನಿದ್ದೀರಾ ಅದನ್ನೇ ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೆ, ಸರಿನಾ? ಸೊ ಸದ್ಯಕ್ಕೆ ಡೋಂಟ್ ವರಿ ಅಬೌಟ್ ದಿಸ್ ಟೆಸ್ಟ್, ಯು ಕ್ಯಾನ್ ಮ್ಯಾನೇಜ್ ಇಟ್ ಕ್ವೈಟ್ ವೆಲ್. ಸೊ ವರಿ ಅಬೌಟ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ಮತ್ತೆ ಹೇಳಿ ನೋಡೋಣ. ನೆಕ್ಸ್ಟ್ ನೋಡೋದು ಇಲ್ಲ, ಅದರಲ್ಲಿ ಏನಿದೆ ಫೇಸ್ 3 ಅಲ್ಲಿ ಟೋಟಲ್ ಆಗಿ ಒಂದು ಸೈಕೋಮೆಟ್ರಿಕ್ ಟೆಸ್ಟ್, ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಆಮೇಲೆ ಗ್ರೂಪ್ ಎಕ್ಸರ್ಸೈಸ್, ಆಮೇಲೆ ಲಾಸ್ಟ್ಗೆ ಇಂಟರ್ವ್ಯೂ ಇರುತ್ತೆ. ಸೊ 4 ರಿಂದ 5 ಜನನ ಕರೆದುಬಿಟ್ಟು ಅವ್ರೊಂದು ಟಾಪಿಕ್ ಕೊಡ್ತಾರೆ, ನೀವು ಮಾತಾಡಬೇಕು. ಸೊ ಅದು ಒಂದು ಗ್ರೂಪ್ ಡಿಸ್ಕಷನ್ ಆಗ್ಬೋದು ಅಥವಾ ಆರ್ಗ್ಯುಮೆಂಟೇಟಿವ್ನು ಆಗ್ಬೋದು, ಸರಿನಾ? ಯೂಶಲಿ ಒಬ್ಬೊಬ್ಬರಿಗೆ 2 to 3 minutes ಕೊಡ್ತಾರೆ ಮಾತಾಡೋಕ್ಕೆ. ಸೊ ಡಿಪೆಂಡಿಂಗ್ ಅಪಾನ್ ದ ವೇ ಯು ಸ್ಪೀಕ್ ಯು ವಿಲ್ ಬಿ ಗಿವನ್ ಮಾರ್ಕ್ಸ್. ಅದು ಎಷ್ಟಕ್ಕೆ 20 ಮಾರ್ಕ್ಸ್. ಅಲ್ಲಿ ನಿಮ್ದು ಕಮ್ಯುನಿಕೇಶನ್ ಚೆಕ್ ಆಗುತ್ತೆ, ನಿಮ್ದು ಜನರಲ್ ನಾಲೆಜು ಏನಿದೆ ಅಂತ ಚೆಕ್ ಆಗುತ್ತೆ. ಓಕೆ, ಹೌ ಫಿಯರ್ಲೆಸ್ ಯು ಆರ್ ಟು ಟಾಕ್ ವಿತ್ ಪಬ್ಲಿಕ್, ಇದೆಲ್ಲ ಚೆಕ್ ಆಗುತ್ತೆ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಇಂಟರ್ವ್ಯೂ. ಗ್ರೂಪ್ ಎಕ್ಸರ್ಸೈಸಿಗೆ 20 ಮಾರ್ಕ್ಸ್ ಇದೆ, ಇಂಟರ್ವ್ಯೂಗೆ 30 ಮಾರ್ಕ್ಸ್ ಇದೆ. ಟೋಟಲ್ ಆಗಿ ಇಂಟರ್ವ್ಯೂ ವಿಲ್ ಬಿ ಕಂಡಕ್ಟೆಡ್ ಫಾರ್ 50 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಫೈನಲ್ ಸೆಲೆಕ್ಷನ್, ಇದು ಇಂಪಾರ್ಟೆಂಟ್. ಹಾಂ, ಫೈನಲ್ ಸೆಲೆಕ್ಷನ್ ಅಲ್ಲಿ ನೋಡಿ, ಮೇನ್ಸ್ ನಮ್ದು ಎಷ್ಟು ಮಾರ್ಕ್ಸ್ ಇಂದ ಆಗಿತ್ತು? ಟೋಟಲ್ 250 ಮಾರ್ಕ್ಸ್ದು ಆಬ್ಜೆಕ್ಟಿವ್ ಪ್ಲಸ್ ಡಿಸ್ಕ್ರಿಪ್ಟಿವ್ ಆಗಿತ್ತಾ? ಕರೆಕ್ಟ್. ಪ್ಲಸ್ ಗ್ರೂಪ್ ಇಂಟರ್ವ್ಯೂ ಮತ್ತೆ ಗ್ರೂಪ್ ಎಕ್ಸರ್ಸೈಸ್ ಇದೆಯಲ್ಲ ಅದು 50 ಮಾರ್ಕ್ಸ್. ಟೋಟಲ್ ನಮ್ದು 300 ಮಾರ್ಕ್ಸಿಗೆ ಆಗಿತ್ತಾ? ಓಕೆ, ಇದರದ್ದು ಏನಿದೆಯಲ್ಲ ನಾರ್ಮಲೈಸ್ ಟು 75 ಮಾಡ್ತಾರೆ. ಈ ಮಾರ್ಕ್ಸ್ ಅಲ್ಲಿ ನೀವು ಎಷ್ಟು ತಗೊಂಡಿರ್ತೀರಲ್ಲ ಅದ್ರ ನಾರ್ಮಲೈಸ್ ಮಾಡಿ 75 ತಗೋತಾರೆ, ಅಂದ್ರೆ 0.33ಲೇ ಮಲ್ಟಿಪ್ಲೈ ಮಾಡ್ತಾರೆ. ಆಲ್ಮೋಸ್ಟ್ 75 ಕನ್ಸಿಡರ್ ಮಾಡ್ತಾರೆ. ಇದು ಗ್ರೂಪ್ ಎಕ್ಸರ್ಸೈಸ್ ಏನು 50 ಮಾರ್ಕ್ಸ್ ಅಲ್ಲಿ ನೀವು ಎಷ್ಟು ತಗೊಂಡಿರ್ತೀರಲ್ಲ ಅದರದ್ದು ಹಾಫಿಗೆ ರಿಡ್ಯೂಸ್ ಮಾಡ್ತಾರೆ, 25 ರಿಡ್ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ನಿಮ್ದು ಎಷ್ಟಾಗುತ್ತೆ? ಟೋಟಲ್ 75 + 25 100 ಆಗುತ್ತಾ? ಕಟ್ ಆಫ್ ನೋಡಿದ್ರೆ ಲಾಸ್ಟ್ ಇಯರ್ ಸರ್ 70 ಇತ್ತು ಟೋಟಲ್ ಫೈನಲ್ ಮೆರಿಟ್ ಲಿಸ್ಟ್. ಈ 250 ಅಲ್ಲಿ 250 ಅಲ್ಲಿ 70 ತೆಗಿಯೋದು ಈಸಿ ಅಲ್ವಾ? ತೆಗಿಬೋದು. ಎಸ್ ಸರ್, ಈಸಿಲಿ ತೆಗಿಬೋದು. ಓಕೆ, ಸೊ ನಿಮ್ಮ ಪ್ರಕಾರ ನೀವು ಹೇಳ್ತಾ ಏನಿದ್ದೀರಿ ಅಂತಂದರೆ ಫೈನಲ್ ಸೆಲೆಕ್ಷನ್ ಫೈನಲ್ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡೋದು ಹೆಂಗೆ? ಫೇಸ್ 2 ಅಲ್ಲಿ ನಾವು ಏನು ಸ್ಕೋರ್ ಮಾಡಿರ್ತೀವಿ, ಫೇಸ್ 2 ಅಲ್ಲಿ ಒಂದು ಆಬ್ಜೆಕ್ಟಿವ್ ಟೆಸ್ಟ್ ಇದೆ, ಇನ್ನೊಂದು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇದೆ. ಸೊ ಅದು ಕಂಡಕ್ಟ್ ಮಾಡ್ತಾ ಇರೋದು 250 ಮಾರ್ಕ್ಸ್ಗೆ. ಆ್ಯಂಡ್ ಲಾಸ್ಟ್ ಫೇಸ್ 3 ಅಲ್ಲಿ ಗ್ರೂಪ್ ಎಕ್ಸರ್ಸೈಸು ಮತ್ತು ಇಂಟರ್ವ್ಯೂ ಅದು ಕಂಡಕ್ಟ್ ಮಾಡ್ತಾ ಇರೋದು 50 ಮಾರ್ಕ್ಸ್. ಸೊ ಇಲ್ಲಿ ನಾವು 250 ಅಂದರೆ 250 ಏನು ಸ್ಕೋರ್ ಮಾಡಿರ್ತೀವಿ ದಟ್ ವಿಲ್ ಬಿ ರೆಡ್ಯೂಸ್ ಟು 75. ಇಂಟರ್ವ್ಯೂ 50 ಏನು ತೊಗೊಂಡಿರ್ತೀವಲ್ಲ ನಾವು ಮಾರ್ಕ್ಸ್, ಅದು ಇಟ್ ವಿಲ್ ಬಿ ರೆಡ್ಯೂಸ್ ಟು 25. ಸೊ ಟೋಟಲಿ 100 ಮಾರ್ಕ್ಸ್ಗೆ ಫೈನಲ್ ಲಿಸ್ಟ್. ಸೊ ನೀವೇನು ಹೇಳ್ತಾ ಇದ್ರಿ, ಲಾಸ್ಟ್ ಇಯರು 250ಗೆ 70 ತಗೊಂಡವರು ಕ್ವಾಲಿಫೈ ಆಗಿತ್ತು. ಸೊ ಅಂದರೆ ನೀವು ಮಾಡಬಹುದು. ಓಕೆ, ಎವ್ರಿಬಡಿ ಯಾ, ವೆರಿ ಗುಡ್. ಸೊ ವೆರಿ ಪಾಸಿಟಿವ್ ನ್ಯೂಸ್ ಯು ಹ್ಯಾವ್ ಗಿವನ್ ಟು ಅವರ್ ಸ್ಟೂಡೆಂಟ್ಸ್. ಮತ್ತೆ ಮುಂದೆ ಹೋಗಿ ಎಕ್ಸಾಮಿನೇಷನ್ ಸೆಂಟರ್ಸ್ ಅದು ನೀವು ನೋಡ್ಕೋಬಹುದು. ಮತ್ತೇನಿಲ್ಲ, ನೆಕ್ಸ್ಟ್ ಹೋಗ್ಬಿಡಿ. ಸ್ಯಾಲ್ರಿ ಒನ್ ಸೆಕೆಂಡ್. ಸ್ಯಾಲ್ರಿ ವೆರಿ ಇಂಪಾರ್ಟೆಂಟ್. ಇಷ್ಟೆಲ್ಲ ಯಾಕೆ ಮಾಡಬೇಕ್ರಿ? ವೈ ವಿ ಹ್ಯಾವ್ ಟು ಪ್ರಿಪೇರ್ ಸೋ ಮಚ್? ವೈ ವಿ ಹ್ಯಾವ್ ಟು ರೈಟ್ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಗೋ ಫಾರ್ ದ ಇಂಟರ್ವ್ಯೂಸ್? ಏನು ಸಿಗುತ್ತಪ್ಪ ನಮಗೆ? ಏನು ಸಿಗುತ್ತೆ ಹೇಳ್ಬಿಡ್ರಿ ಹೋಗಿ. ಸ್ಯಾಲ್ರಿ ಸರ್, ಹ್ಯಾಂಡ್ಸಮ್ ಸ್ಯಾಲ್ರಿ ಅಂದರೆ ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಬೇಸಿಕ್ ಪೇ ಏನಿದೆಲ್ಲ 48,480 ರೂಪೀಸ್ ಇದೆ. ಇದರಲ್ಲಿ ನಿಮ್ಮ ಅಲವೆನ್ಸಸ್ ಎಲ್ಲ ಕೊಡ್ತಾರೆ. SBI ಅಲ್ಲಿ ನಿಮಗೆ ಹೌಸ್ ರೆಂಟ್ ಅಲವೆನ್ಸ್ ಕೊಡ್ತಾರೆ. ಓಕೆ, ಪ್ಲಸ್ ಎಲ್ಲ ಅಲವೆನ್ಸ್ ಸೇರಿ ನಿಮ್ದು ಆಲ್ಮೋಸ್ಟ್ ಎಷ್ಟಾಗುತ್ತೆ? 75,000 to 80,000 ಮಟ್ಟ ಸ್ಯಾಲ್ರಿ ಆಗುತ್ತೆ. ಆದ್ರೆ CTC ನೋಡ್ಬೇಕಂತಂದ್ರೆ ಇಲ್ಲಿ ಒಂದು ನೋಟ್ ಅಲ್ಲಿ ಕೊಟ್ಟಿದ್ದಾರೆ, ದ ಅಪ್ರಾಕ್ಸಿಮೇಟ್ CTC ಅಟ್ ಇನಿಷಿಯಲ್ ಸ್ಕೇಲ್ ಆಫ್ ಪೇ ಅಟ್ ಮುಂಬೈ ಸೆಂಟರ್. ಇನ್ ಕೇಸ್ ನಿಮ್ದು ಮುಂಬೈ ಸೆಂಟರಿಗೆ, ಮುಂಬೈಯಲ್ಲಿ ಸೆಂಟರ್ ಬಂದು ನಿಮ್ದು ಅಲ್ಲಿ ಸೆಲೆಕ್ಷನ್ ಆಗಿತ್ತಂತಂದ್ರೆ ನಿಮಗೆ ಎಷ್ಟು ಆಗುತ್ತೆ? CTC 18.67 lakhs ಅಂತಂದ್ರೆ ಮಂತ್ಲಿ 1.5 CTC ಆದಂಗೆ ಆಯ್ತು ಸರ್. 1.5 lakh. ಇಟ್ ಡಿಪೆಂಡ್ಸ್ ಅಪಾನ್ ದಿ ಮುಂಬೈ ಅಂತ ಸೆಂಟರ್ ಸಿಕ್ಕರೆ. ಸೊ ಯೂಶಲಿ ನಾನು ಲಾಸ್ಟ್ ಇಯರು ಒನ್ ಆಫ್ ಮೈ ಸ್ಟೂಡೆಂಟ್ ಹ್ಯಾಸ್ ಕ್ಲಿಯರ್ ದಟ್ ಎಕ್ಸಾಮಿನೇಷನ್. ಇದು SBI PO ಆಗಿದ್ದರು ಅವರು, ಅಂದರೆ ಈ ವರ್ಷನೇ ಜಾಯ್ನ್ ಆಗಿದ್ದಾರೆ. ಅವ್ರದ್ದು ಗ್ರಾಸ್ ಪೇ ಅರೌಂಡ್ 91,000 ಆಡ್ ಅಮೌಂಟ್ ಇತ್ತು. ಅವ್ರದ್ದು ಮುಂಬೈಯಲ್ಲಿ ಪೋಸ್ಟಿಂಗ್ ಕೊಟ್ಟಿಲ್ಲ, ನಾರ್ಮಲ್ ಕೊಟ್ಟಿದ್ದಾರೆ. ನೆಟ್ ಅರೌಂಡ್ 81,000 to 82,000 ಬರ್ತಾ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ ನೀವೇನು ಹೇಳ್ಬೋದು ಗೊತ್ತಾ? ನಿಮ್ಮ ಸ್ಯಾಲ್ರಿ 80,000 ಪ್ಲಸ್ ಇದ್ದೇ ಇರುತ್ತೆ ಕಂಪೇರ್ ಟು
IBPS PO ಒಂದು ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ ಸರಿನಾ. ಸೊ ಐ ಹೋಪ್ ಎವ್ರಿಬಡಿ ದಿಸ್ ಇಸ್ ದ ಮೇನ್ ಮೋಟಿವೇಟಿಂಗ್ ಫ್ಯಾಕ್ಟರ್ ಫಾರ್ SBI. ಸಿ ಜಸ್ಟ್ ಇಮ್ಯಾಜಿನ್ ವಿ ಆರ್ ಫ್ರೆಷರ್ಸ್, ಡಿಗ್ರಿ ಮುಗಿಸಿದ್ದೀವಿ, ಕಷ್ಟಪಟ್ಟು ಓದಿದ್ದೀವಿ, ಜಾಬ್ ಐ ಮೀನ್ ಮೇನ್ಸ್ ಎಲ್ಲ ಕ್ಲಿಯರ್ ಮಾಡಿ ಜಾಬ್ ತೊಗೊಂಡ ತಕ್ಷಣ ಸ್ಟಾರ್ಟಿಂಗ್ ಸ್ಯಾಲ್ರಿ 80,000 82,000 85,000 ಇದ್ದರೆ ಲೈಫ್ ವಿಲ್ ಬಿ ಡಿಫ್ರೆಂಟ್, ಕರೆಕ್ಟ್ ಅಲ್ವಾ? ಎಸ್ ಸರ್. ನೆಕ್ಸ್ಟ್ ನೋಡಿ, ನಾಟ್ ಓನ್ಲಿ ಫೇಮ್ ಯು ವಿಲ್ ಗೆಟ್. SBI ನಾಗ ವರ್ಕ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಫೇಮ್ ಸಿಗುತ್ತೆ. ನಾಟ್ ಓನ್ಲಿ ಫೇಮ್, ಅಲಾಂಗ್ ವಿತ್ ದಟ್ ಫೇಮ್ ಯು ವಿಲ್ ಗೆಟ್ ಎ ಹ್ಯಾಂಡ್ಸಮ್ ಸ್ಯಾಲರಿ. ಸಿ ದೀಸ್ ಆರ್ ದ ಬೆಸ್ಟ್ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಫಾರ್ ಎ aspirant. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಒಂದು ಸೆಕೆಂಡು. ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್, ಯಾರು ಸೆಲೆಕ್ಟ್ ಆಗ್ತಾರೋ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಶಾಲ್ ಬಿ ಪ್ರೊವೈಡೆಡ್ ಬೇಸಿಕ್ ಬ್ಯಾಂಕಿಂಗ್ ನಾಲೆಜ್ ಥ್ರೂ ಆನ್ಲೈನ್ ಕೋರ್ಸ್. ಅವರು ಆನ್ಲೈನ್ ಕಲಿಸ್ಕೊಡ್ತಾರಂತೆ. ಆ್ಯಂಡ್ ದೇ ಹ್ಯಾವ್ ಟು ಎಕ್ಸಿಕ್ಯೂಟ್ ಅ ಬಾಂಡ್ ಆಫ್ ₹2 lakhs. ಅಂದರೆ ಒನ್ಸ್ ಯು ಜಾಯಿನ್ ದ ಬ್ಯಾಂಕ್ ಯು ಶುಡ್ ಎಕ್ಸಿಕ್ಯೂಟ್ ಅ ಬಾಂಡ್ ಆಫ್ ₹2 lakhs. ಆ್ಯಂಡ್ ದ ಬಾಂಡ್ ಡ್ಯೂರೇಷನ್ ಈಸ್ ಫಾರ್ 3 years. ಅಂದರೆ ಮಿನಿಮಮ್ 3 years ಕೆಲಸ ಮಾಡಲೇಬೇಕು. 3 yearsಗಿಂತ ಮುಂಚೆ ಏನಾದರೂ ಕೆಲಸ ಬಿಟ್ಟರೆ ಯು ಹ್ಯಾವ್ ಟು ಪೇ ದಟ್ ಮಚ್ ಆಫ್ ಅಮೌಂಟ್ ಪ್ಲಸ್ ಐ ಥಿಂಕ್ 3 months ಬೇಸಿಕ್ ಸ್ಯಾಲ್ರಿ ಪ್ಲಸ್ ಟ್ರೈನಿಂಗ್ ಕಾಸ್ಟ್, ಅದೆಲ್ಲ ಕಂಡೀಷನ್ಸ್ ಇರುತ್ತೆ. ಆ್ಯಂಡ್ ಯೂಶಲಿ SBIದಲ್ಲಿ ಸೇರ್ಕೊಂಡವರು ಯೂಶಲಿ 3 yearsಗಿಂತ ಮುಂಚೆ ಬಿಡಂಗಿಲ್ಲ, ಬಿಡ್ತಾರೆ. ಎಂಥವ್ರು ಬಿಡ್ತಾರೆ? RBI ಗ್ರೇಡ್ B, RBI ಅಸಿಸ್ಟೆಂಟ್ ಆದವರು ಬಿಡ್ತಾರೆ ಸರಿನಾ. ಸೊ ನೋ ನೀಡ್ ಟು ವರಿ ಅಬೌಟ್ ಇಟ್. ಸರ್ ಮುಂದೆ ಹೋಗಿ, ಮುಂದೆ ಎಲ್ಲ ಆಗಿದೆ ಸರ್. ಅಪ್ಲಿಕೇಶನ್ ಫೀ, 1 second, ಅಪ್ಲಿಕೇಶನ್ ಫೀ. ಹಾಂ, ಅಪ್ಲಿಕೇಶನ್ ಫೀ ಹೇಳ್ಬಿಡಿ ನೋಡೋಣ. ₹750. ಎಸ್ ಸರ್, ₹750 ಫಾರ್ ಅನ್ರಿಸರ್ವ್ಡ್ EWS ಆ್ಯಂಡ್ OBC ಕ್ಯಾಂಡಿಡೇಟ್ಸ್. ಓಕೆ. ಹಾಂ, ಮತ್ತು SC ST ಮತ್ತು ಪರ್ಸನ್ಸ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಅವರಿಗೆ ನಿಲ್ ಅಂತ ಕೊಟ್ಟಿದ್ದಾರೆ. ಸರಿ. ಓಕೆ, ಫೀಸ್ ಒನ್ಸ್ ಪೇಡ್ ವಿಲ್ ಬಿ ನಾಟ್ ರಿಫಂಡೆಡ್. ಅಂತಂದರೆ ಒಂದ್ಸಲ ಫೀಸ್ ಪೇ ಮಾಡಾಗಿದೆ ಅಂತಂದರೆ ರಿಫಂಡ್ ಆಗೋದಿಲ್ಲ. ಓಕೆ ಓಕೆ. ಎಸ್ ಸರ್. ಮತ್ತೆ ಮುಂದೆ ಹೋಗಿ. ಮತ್ತೆ ಎಲ್ಲ 1 second, ಜನರಲ್ ಕ್ಯಾಟಗರಿಗೆ 4 ಚಾನ್ಸಸ್ ಆ್ಯಂಡ್ ಅನ್ರಿಸರ್ವ್ಡ್ ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿದವರಿಗೆ 7, SC ST ದವರಿಗೆ ನೋ ರೆಸ್ಟ್ರಿಕ್ಷನ್. ಸೊ ನಂಬರ್ ಆಫ್ ಅಟೆಂಪ್ಟ್ಸು ಅಷ್ಟಿದ್ದಾವೆ ಸರಿನಾ. ಈ ನಂಬರ್ ಆಫ್ ಅಟೆಂಪ್ಟ್ಸ್ ಹೆಂಗಂತಂದ್ರೆ ನೀವು ಪ್ರೀ ಕ್ಲಿಯರ್ ಮಾಡಿದರೆ ನಿಮ್ಮದು ಒಂದು ಅಟೆಂಪ್ಟ್ ಕೌಂಟ್ ಆಗಿಬಿಡುತ್ತೆ. ಇಲ್ಲ, ಪ್ರೀ ಕ್ಲಿಯರ್ ಮಾಡಿ ಮೇನ್ಸ್ ಅಟೆಂಡ್ ಆದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಪಿಯರಿಂಗ್ ಇನ್ ಪ್ರಿಲಿಮಿನರಿ ವಿಲ್ ನಾಟ್ ಬಿ ಕೌಂಟೆಡ್ ಆಸ್ ಅ ಚಾನ್ಸ್, ಅಪಿಯರಿಂಗ್ ಇನ್ ಮೇನ್ಸ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಆಸ್ ಎ ಚಾನ್ಸ್. ಅಂತಂದ್ರೆ ನೀವು ಪ್ರೀ ಕ್ಲಿಯರ್ ಮಾಡಿ ಮೇನ್ಸ್ ಅಟೆಂಡ್ ಮಾಡಿದರೆ ನಿಮ್ಮದು ಒಂದು ಚಾನ್ಸ್ ಹೋದಂಗೆ ಆಯಿತು. ಓಕೆ, ಎಕ್ಸಾಕ್ಟ್ಲಿ. ಹಾಂ, ಇದೆಲ್ಲ ರಿಜಿಸ್ಟ್ರೇಷನು, ಪೇಮೆಂಟ್ ಫೀಸು ಎಲ್ಲ ಆನ್ಲೈನು. ಸೊ ಅದು ಇದು ಲಿಂಕ್ ಮಾಡೋಂಗಿಲ್ಲ, SBI ವೆಬ್ಸೈಟಿಗೆ ಹೋಗಬೇಕು ಆ್ಯಂಡ್ ಯು ಹ್ಯಾವ್ ಟು ಇದೆ ಐ ಮೀನ್ ಅಪ್ಲೈ ಇದೆ, ಕರೆಕ್ಟಾ? ಹಾಂ, ಮತ್ತೆ ಆಮೇಲೆ ಒಂದು ಮೇನ್ ಇಂಪಾರ್ಟೆಂಟ್ ಸರ್ ಸಿಬಿಲ್ ಸ್ಕೋರ್ ಅಂತ ಏನೋ ಕೊಟ್ಟಿದ್ದಾರೆ. ಹಾಂ, ಎಲ್ಲೋ ಇತ್ತಲ್ಲ ಅದು. ಸಿಬಿಲ್ ಸ್ಕೋರ್ ಅಂತಂದ್ರೆ ಏನು ಸರ್? ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ ಅಲ್ವಾ? ಎಸ್ ಸರ್. ಅದು ಚೆನ್ನಾಗಿರ್ಬೇಕಂದ್ರೆ ಏನು ಮಾಡ್ಬೇಕು ನಾವು ನಮ್ಮ ಲೋನ್ಸ್ ಏನಿದ್ದಾವೆ, ನಮ್ಮ EMIs ಏನಿದ್ದಾವೆ, ಅದು ಟೈಮ್ ಟು ಟೈಮ್ ಕೊಡ್ತಾ ಹೋಗಿರಬೇಕು. ಸಿಂಪಲ್. ಸಿ, ಇಫ್ ಯು ಹ್ಯಾವ್ ಟೇಕನ್ ಎನಿ ಲೋನ್, ನೀವೇನಾದರೂ ಎಜುಕೇಷನ್ ಲೋನ್ ಅಥವಾ ನಿಮ್ಮ ಹೆಸರಲ್ಲಿ ಏನಾದರೂ ಬೆಳೆ ಸಾಲ, ಕ್ರಾಪ್ ಲೋನ್ ಇದ್ದರೆ, ಯಾವುದೇ ಥರ ಲೋನ್ ಇದ್ದರೆ ಅದು ಕರೆಕ್ಟಾಗಿ ತುಂಬಿರಬೇಕು, ರಿಪೇಮೆಂಟ್ ಕರೆಕ್ಟಾಗಿ ಆಗಿರಬೇಕು. ಆವಾಗ ನಿಮ್ಮ ಸಿಬಿಲ್ ಸ್ಕೋರ್ ಅಥವಾ ನಿಮ್ಮ ಕ್ರೆಡಿಟ್ ಸ್ಕೋರು ತುಂಬ ಚೆನ್ನಾಗಿರುತ್ತೆ. ಯೂಶಲಿ ಕ್ರೆಡಿಟ್ ಸ್ಕೋರ್ 700 ಅಬವ್ ಇದ್ದರೆ ಒಳ್ಳೆ ಸ್ಕೋರ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕಿಂತ ಕಡಿಮೆ ಇದ್ದರೆ ಅದು ಸ್ಕೋರ್ ಚೆನ್ನಾಗಿರಲ್ಲ, ಬ್ಯಾಂಕಲ್ಲಿ ಸಾಲನೂ ಕೊಡಲ್ಲ. ಅದೇ ಥರ ಏನಾಗ್ಬಿಡುತ್ತೆ, ನಿಮಗೆ ಬ್ಯಾಂಕ್ ಅವರು ಜಾಬ್ ಕೊಡಲ್ಲ ಸರಿನಾ. ಸೊ ನಿಮ್ದೇನಾದರೂ ಲೋನ್ ತೊಗೊಂಡಿದ್ದೀರಿ, ಸರಿಯಾಗಿ ಕಟ್ಟಿಲ್ಲ ಅಂದರೆ ಕಟ್ಟಿ ನಿಮ್ಮ ಸ್ಕೋರ್ನ ಏನು ಮಾಡಿ ಅಪ್ಡೇಟ್ ಮಾಡ್ಕೊಂಡ್ಬಿಡಿ ಸರಿನಾ. ಯೂಶಲಿ ಸಿಬಿಲ್ ಸ್ಕೋರ್ ಅಪ್ಡೇಟ್ ಆಗೋಕ್ಕೆ 1 to 2 months ಬೇಕು, ಮಿನಿಮಮ್ 1 month ಅಂತೂ ಬೇಕೇ ಬೇಕು. 1 to 2 months ಆ ಥರ ಏನಾದರೂ ಇದ್ದರೆ ಇಮಿಡಿಯೇಟ್ಲಿ ರೀಪೇ ದ ಲೋನ್ ಆ್ಯಂಡ್ ಕೀಪ್ ಯುವರ್ ಸ್ಕೋರ್ ವೆರಿ ಹೈ. ಓಕೆ, ಅದೇ ಇಲ್ಲಿ ಕೊಟ್ಟಿದ್ದಾರೆ, ಬಿಫೋರ್ ದ ಡೇಟ್ ಆಫ್ ಜಾಯ್ನಿಂಗ್ ನಿಮ್ಮ ಸಿಬಿಲ್ ಸ್ಕೋರ್ ಕರೆಕ್ಟ್ ಇರಬೇಕು. ಅವ್ರು ನಿಮ್ಮ ಸಿಬಿಲ್ ಸ್ಕೋರ್ ತೆಗೆದು ಚೆಕ್ ಮಾಡ್ತಾರೆ. If any EMIs or repayment is pending, then they will not consider your candidature. Okay, ಡನ್. ಮತ್ತೆ ನೆಕ್ಸ್ಟ್ ಮತ್ತೆ ಇದರಲ್ಲಿ ಏನು ಹೇಳ್ಬೋದು ಅಂತಂದರೆ, ಸರ್ ನಾನು ಇವಾಗ ಅವೇರ್ ಆಗಿದ್ದೀನಿ, ನನಗೆ ಆಗ್ತಾ ಇಲ್ಲ, ಸಿಬಿಲ್ ಸ್ಕೋರ್ ಅಪ್ಡೇಟ್ ಆಗ್ತಾ ಇಲ್ಲ ಅಂತಂದರೆ ನೀವು ಏನು ಮಾಡ್ಬೋದು, NOC ತೊಗೋಬೋದು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೋಬೋದು. ಓಕೆ, ನಾನು ಯಾವುದಾದ್ರೂ ಬ್ಯಾಂಕಲ್ಲಿ ಲೋನ್ ತೊಗೊಂಡಿನಿ ಅಂತಂದರೆ ಆ ಬ್ಯಾಂಕ್ ಕಡೆಯಿಂದ ತುಂಬಿದ್ದೀನಿ ನಾನು ದುಡ್ಡು, ಸಿವಿಲ್ ಅಪ್ಡೇಟ್ ಆಗೋಕ್ಕೆ ಟೈಮ್ ಆಗ್ತಾ ಇದೆ ಅಂತಂದರೆ ಆ ಕೇಸಲ್ಲಿ ನೀವು NOC ತೊಗೊಂಡು ಅದನ್ನು ಪ್ರೊಡ್ಯೂಸ್ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಡನ್. ಎಸ್ ಎಸ್ ಆಯ್ತಲ್ಲ, ಮತ್ತೇನಿಲ್ಲ. ಎಸ್. ಸೊ ನಾವು ವಾಟ್ ಈಸ್ ಯುವರ್ ಒಪಿನಿಯನ್, ವೆದರ್ ಸ್ಟೂಡೆಂಟ್ ಶುಡ್ ಅಪ್ಲೈ ಫಾರ್ ದಿಸ್ ಪೋಸ್ಟ್ ಆರ್ ನಾಟ್? ಡೆಫಿನೆಟ್ಲಿ ಸರ್, ಎಲ್ಲ ಅಪ್ಲೈ ಮಾಡಬೇಕು. ಗಿವ್ ಮಿ 3 reasons why we should apply. ಒಂದಂತಂದರೆ 3 ಮೇನ್ಸ್ ಎಕ್ಸಾಮಲ್ಲಿ ನೋಡಿದರೆ ಮಾರ್ಕ್ಸ್ ರೀಸನಿಂಗ್ ಮ್ಯಾಥ್ಸ್ ಸ್ಟ್ರಾಂಗ್ ಇದ್ರೆ ಆರಾಮಾಗಿ ಮೇನ್ಸ್ ಕ್ಲಿಯರ್ ಮಾಡ್ಕೋಬಹುದು. ಫಸ್ಟ್ ರೀಸನ್ ಸರ್. ಸೆಕೆಂಡ್ ರೀಸನ್ ನೋಡಿದ್ರೆ SBI ಬ್ಯಾಂಕ್ ಇಟ್ ಸೆಲ್ಫ್. SBI ಪ್ರೊಬೇಷನರಿ ಆಫೀಸರ್ ಅಂತಂದ್ರೆ ಸೊಸೈಟಿಯಲ್ಲಿ ನಿಮಗಿರೋ ರೆಸ್ಪೆಕ್ಟೇ ಬೇರೆ ಇರುತ್ತೆ. ಕರೆಕ್ಟ್, 100% ನೋ ಡೌಟ್ ಅಬೌಟ್ ಇಟ್. ಅಂಡ್ ಸ್ಯಾಲರಿ is higher compared to IBPS PO, IBPS or RBPO. Yes. ಮತ್ತೊಂದು ಪಾಯಿಂಟ್ ಹೇಳ್ತೀನಿ ಸರ್, ಎಕ್ಸಾಮ್ ಪ್ರೊಸೀಜರ್ ನೋಡಿ ಎಷ್ಟು ಸ್ಮೂತ್ ಇದೆ, ಎಷ್ಟು ಫಾಸ್ಟ್ ಇದೆ, ಮತ್ತೆ ಬ್ಯಾಂಕ್ ಎಕ್ಸಾಮ್ಸ್ ಅಲ್ಲಿ ಎಷ್ಟು ನಮ್ದು ಫೇರ್ನೆಸ್ ಇದೆ. ಓಕೆ, see guys, so this was a small attempt from our side.
ಟು ಡಿಸ್ಕಸ್ ಅಬೌಟ್ ಎಸ್ ಬಿ ಐ ಪಿ ಯು ನೋಟಿಫಿಕೇಷನ್. ಸುಮಾರು ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಬರುತ್ತೆ. ಸೊ ನಾವು ನೋಡ್ತೀವಿ, ಓದ್ತೀವಿ, ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಬೇಕು ಅಂತ ಮಾಡಬಾರ್ದು, ಕ್ಲಿಯರ್ ಮಾಡಬೇಕಂತ ಮಾಡಬೇಕು. ಈ ಥರ ಅಪಾರ್ಚುನಿಟೀಸು ವರ್ಷಕ್ಕೆ ಒಂದು ಸಲ ಅಥವಾ 2 ಸಲ ಬರುತ್ತೆ. ಯೂಶಲಿ ಎಸ್ ಬಿ ಐ ಪಿ ಯು ಬರೋದು ಒಂದೇ ಸಲ, ಸರಿನಾ? ಸೊ 600 ವೇಕೆನ್ಸಿ ಇದ್ದಾವೆ, ಕಡಿಮೆ ಇದ್ದಾವೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ. ಮೃಣಾಲ್ ಸರ್ ಅವರು ಹೇಳಿದ್ದಾರೆ ಯಾಕೆ ಅಪ್ಲೈ ಮಾಡಬೇಕು ಅಂತ. ಸಿ, ಎಸ್ ಬಿ ಐ ಇಸ್ ದ ಬಿಗ್ಗೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇನ್ ದ ಕಂಟ್ರಿ. ಫಸ್ಟ್ ಪಾಯಿಂಟ್, ಸ್ಯಾಲ್ರಿ ವೈಸ್ ತುಂಬ ಚೆನ್ನಾಗಿದೆ ಕಂಪೇರ್ ಟು ಅದರ್ ಬ್ಯಾಂಕ್ ಸ್ಯಾಲ್ರೀಸ್. ಇದ್ರ ಸ್ಯಾಲ್ರಿ ಚೆನ್ನಾಗಿದೆ. ಥರ್ಡು, ಎಸ್ ಬಿ ಐದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತಂದಾಗ ಅದರದ್ದು ಒಂದು ಫೇಮು, ಅದರದ್ದೊಂದು ರೆಸ್ಪೆಕ್ಟು, ಅದು ಸೊಸೈಟಿಯಲ್ಲಿ ಬೇರೆಯೇ ಇರುತ್ತೆ, ಸರಿನಾ? ಸೊ ಈಗ ಇನ್ನೊಂದು ಪಾಯಿಂಟ್ ಏನಂತಂದರೆ, ಸ್ವಲ್ಪ ಜನ ಈಗ ರೀಸೆಂಟಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ನೀವು ಏನು ಹೇಳ್ತೀರಿ? ಅವರು ಈ ಎಕ್ಸಾಮ್ ಬರೆದು ರಿಸಲ್ಟ್ ತೆಗಿಬೋದಾ? ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದಾ? ಎಸ್, ಡೆಫಿನೆಟ್ಲಿ ಸರ್. ಬ್ಯಾಂಕ್ ಎಕ್ಸಾಮ್ ಹಂಗೆ ನೋಡಿದರೆ ನೀವು 2 to 3 months ಕರೆಕ್ಟಾಗಿ ಕುಂತು ಓದಿದ್ರು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು, ಪ್ರೊವೈಡೆಡ್ ದಟ್ ಯು ಡೆಡಿಕೇಟ್ ಹೋಲ್ ಆಫ್ ಯುವರ್ ಟೈಮ್. ಕಂಪ್ಲೀಟ್ ಕಮಿಟ್ಮೆಂಟ್ ಆ್ಯಂಡ್ ಡೆಡಿಕೇಶನ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತಾರಲ್ಲ. ಸೊ ಸಿ, ಈಗ ಫ್ರೆಷರ್ಸ್ ಇರ್ತೀರಾ, ಫಸ್ಟ್ ಟೈಮ್ ಪ್ರಿಪರೇಷನ್ ಮಾಡ್ತಿರ್ತೀರಾ, ಡೋಂಟ್ ವರಿ, ಅಪ್ಲೈ ಫಾರ್ ದಿ ಎಕ್ಸಾಮಿನೇಷನ್. ಅಪ್ಲೈ ಮಾಡಿ ಎಕ್ಸಾಮ್ ಬರೀರಿ. ಎಕ್ಸಾಮ್ ಹೆಂಗೆ ಇದೆ ಅಂತ ಫೀಲ್ ಬರುತ್ತೆ. ಸೊ ಈ ಎಕ್ಸಾಮ್ ಕ್ವಾಲಿಫೈ ಆಗಿಲ್ಲ ಅಂತಂದ್ರೂ ಬರುವಂಥ ಮುಂದಿನ ಎಕ್ಸಾಮ್ಸ್ ಬರೀಬೋದು, ಅದರಲ್ಲಿ ರಿಸಲ್ಟ್ ತಕ್ಕೋಬೋದು, ಸರಿನಾ? ನಮಗೊಂದು ಪ್ರಾಕ್ಟೀಸ್ ಮ್ಯಾಚ್ ಆಗಬೇಕು, ಸರಿನಾ? ನಾನು ಡೈರೆಕ್ಟಾಗಿ ಹೋಗಿ ವರ್ಲ್ಡ್ ಕಪ್ ಫೈನಲಲ್ಲಿ ಕ್ರಿಕೆಟ್ ಆಡ್ತೀನಿ ಅಂದರೆ ಆಗೋದಿಲ್ಲ, ಸರಿನಾ? ಸೊ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಸೊ ಯಾರು ಪ್ರಿಪೇರ್ಡ್ ಅದೀರಿ, ಪ್ರಿಪರೇಷನ್ ಮಾಡ್ತಾ ಇದ್ದೀರಿ, ದೇ ಶುಡ್ ಟಾರ್ಗೆಟ್ ದಿಸ್. ಎಸ್, ನಿಮ್ಮ ಎಫರ್ಟ್ಸ್ ಡಬಲ್ ಮಾಡಿಬಿಡಿ ನೀವು. ಎಸ್. ಎಸ್. ಸೊ ನಿಮ್ಗೆ ಏನೇ ಆದರೂ ಡೌಟ್ ಇದ್ದರೆ ಇದು ರಿಲೇಟೆಡು, ಯು ಕ್ಯಾನ್ ವಿಸಿಟ್ ಗುರುದೇವ್ IAS KS ಆ್ಯಂಡ್ ಬ್ಯಾಂಕಿಂಗ್ ಅಕಾಡೆಮಿ, ಆರ್ ಎಲ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅವರ್ ಫೋನ್ ಅವರ್ ಯಾವುದಂತಾರೆ ಆಫೀಸ್ ನಂಬರು 9606047482, ಸರಿನಾ? ಸೊ ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಯು ಕ್ಯಾನ್ ವಿಸಿಟ್ ಅಸ್ ಆ್ಯಂಡ್ ಯು ಕ್ಯಾನ್ ಲರ್ನ್ ಫ್ರಾಮ್ ಗುರುದೇವ್ ಬ್ಯಾಂಕಿಂಗ್ ಅಕಾಡೆಮಿ, ರೈಟ್? ಸೊ ವಿ ವಿಶ್ ಆಲ್ ದ ಬೆಸ್ಟ್ ಫಾರ್ ಯು, ಆಲ್ ದ ಕ್ಯಾಂಡಿಡೇಟ್ಸ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಗೈಸ್.